ಬಡ್ಡಿ ಮಗ ನಿಧಾನವಾಗಿ ಬಂದ್ರು ಪ್ರಧಾನವಾಗಿ ಗೆದ್ದುಬಿಟ್ಟ. ಈಗ MLA ಅವರಿಂದ ಬಹುಮಾನ ವಿತರಣೆ ಮಾಡಲಾಗುವುದು. ಹೆಸರಿಗೆ ತಕ್ಕ ಧೈರ್ಯ, ಧೈರ್ಯಕ್ಕೆ ತಕ್ಕ ಹುಮ್ಮಸ್ಸು, ಹುಮ್ಮಸ್ಸಿಗೆ ತಕ್ಕ ಸ್ಫೂರ್ತಿ ಕಣೆಯ ನಿಂದು. ಈ ಮೈಯಾಗ ಹರಿತಿರೋ ರಕ್ತದ ಗುಣನೇ ಅಂತದ್ದು ಸಾಹೇಬ್ರೆ. ನಿಂದ ಯಾವೂರಪ್ಪ? ಗಂಧದ ಗುಡಿ. ನಿನ್ ತಂದೆ ತಾಯಿ ಯಾರಪ್ಪ? ಕಲಾ ರಸಿಕರು, ಕಲಾ ಪೋಷಕರು. ತಗಪ್ಪ ಈ ಬಹುಮಾನವ. ಈ ಸಂಘದ ವತಿಯಿಂದ 25,000 ರೂಪಾಯಿ. ಅಷ್ಟೇ ಅಲ್ಲ ಬೈರ, ಕರ್ನಾಟಕ ರತ್ನ ಸಂಘದ ವತಿಯಿಂದ ಕೆಚ್ಚದ ಗಂಡು ಅನ್ನೋ ಬಿರುದನ್ನು ನಿನಗೆ ಕೊಡ್ತಾ ಇದೀವಿ. ತೊಡೆಯ ತಟ್ಟಿ ನಿಲ್ಲುವೆ ನಾನು, ಸಿಂಹದಂತೆ ಕೆರಳುವೆ ನಾನು ಅನ್ಯಾಯಕ್ಕೆ. ತಲೆಯ ಬಾಗಿ ನಮಿಸುವೆ ನಾನು, ನೆಚ್ಚಿದ ಜನಗಳ ಕಾಯುವೆ ನಾನು ಪ್ರೀತಿ ಪ್ರೇಮಕ್ಕೆ. ತೊಡೆಯ ತಟ್ಟಿ ನಿಲ್ಲುವೆ ನಾನು, ಸಿಂಹದಂತೆ ಕೆರಳುವೆ ನಾನು ಅನ್ಯಾಯಕ್ಕೆ. ತಲೆಯ ಬಾಗಿ ನಮಿಸುವೆ ನಾನು, ನೆಚ್ಚಿದ ಜನಗಳ ಕಾಯುವೆ ನಾನು ಪ್ರೀತಿ ಪ್ರೇಮಕ್ಕೆ. ಗೆಲುವೇ ನನ್ನ ಮಿತ್ರ, ಸೋಲೇ ನನ್ನ ಶತ್ರು, ಇಟ್ಟಂಥ ಗುರಿಯ ತಪ್ಪೋನಲ್ಲ. ಕೆಚ್ಚದೆ ಗಂಡು, ಕೆಚ್ಚದೆ ಗಂಡು, ಕೆಚ್ಚದೆ ಗಂಡು, ಕೆಚ್ಚದೆ ಗಂಡು. ಹಸಿರ ನಾಡು ಕಾಪಾಡೋ ಶಕ್ತಿ ನಾವಾಗಿ, ಹೌದಪ್ಪ. ಉಸಿರ ನೀಡೋ ಕರುನಾಡ ಮೆಚ್ಚಿ ಹೂವಾಗಿ. ಕಾವೇರಿ ಒಡನಾಟ ಎಂಥ ಉಲ್ಲಾಸ, ಕನ್ನಡದ ನೆಲದಲ್ಲಿ ಸ್ವರ್ಗ ಸಂತೋಷ. ಈ ಮಣ್ಣನ್ನೆಂದು ಮರೆಯೋನಲ್ಲ. ಕೆಚ್ಚದೆ ಗಂಡು, ಕೆಚ್ಚದೆ ಗಂಡು, ತೊಡೆಯ ತಟ್ಟಿ ನಿಲ್ಲುವೆ ನಾನು, ಸಿಂಹದಂತೆ ಕೆರಳುವೆ ನಾನು ಅನ್ಯಾಯಕ್ಕೆ. ತಲೆಯ ಬಾಗಿ ನಮಿಸುವೆ ನಾನು, ನೆಚ್ಚಿದ ಜನಗಳ ಕಾಯುವೆ ನಾನು ಪ್ರೀತಿ ಪ್ರೇಮಕ್ಕೆ. ಕಲೆಗೆ ಜೀವ ಮುಡಿಪಿಟ್ಟ ವರನಟರಿಲ್ಲುಂಟು, ಬರಹ ಸೆಲೆಯೋ ಸಾಹಿತ್ಯಕ್ಕಿಲ್ಲಿ ಬಲು ನಂಟು. ಹೌದಪ್ಪ. ಶೌರ್ಯಕ್ಕೆ ತ್ಯಾಗಕ್ಕೆ ನಾವೆಂದು ಮುಂದು, ಉತ್ಸಾಹ ಹುಮ್ಮಸ್ಸು ಕುಂದಲ್ಲ ಎಂದು ಕನ್ನಡದ ಕೂಸು ನಾನು ಹರಸಿ. ಕೆಚ್ಚದೆ ಗಂಡು, ಕೆಚ್ಚದೆ ಗಂಡು, ಕೆಚ್ಚದೆ ಗಂಡು, ಕೆಚ್ಚದೆ ಗಂಡು. ತೊಡೆಯ ತಟ್ಟಿ ನಿಲ್ಲುವೆ ನಾನು, ಸಿಂಹದಂತೆ ಕೆರಳುವೆ ನಾನು ಅನ್ಯಾಯಕ್ಕೆ. ತಲೆಯ ಬಾಗಿ ನಮಿಸುವೆ ನಾನು, ನೆಚ್ಚಿದ ಜನಗಳ ಕಾಯುವೆ ನಾನು ಪ್ರೀತಿ ಪ್ರೇಮಕ್ಕೆ. ಗೆಲುವೇ ನನ್ನ ಮಿತ್ರ, ಸೋಲೆ ನನ್ನ ಶತ್ರು, ಇಟ್ಟಂಥ ಗುರಿಯ ತಪ್ಪೋನಲ್ಲ. ಕೆಚ್ಚದೆ ಗಂಡು, ಕೆಚ್ಚದೆ ಗಂಡು.
ಬರೆ ಮಗನೇ ಹೆಚ್ಚಿದೆ ಗಂಡು ಹೆಚ್ಚಿದೆ ಗಂಡು ಹೆಚ್ಚಿದೆ ಗಂಡು ಹೆಚ್ಚಿದೆ ಗಂಡು ಲೇ ಬೈರಾ ಬೈರಾ ಲೇ ಎದ್ದೇಳ ಏಳ್ಲ ಮ್ಯಾಕೆ ಏ ಏಳು ಅದೇನಾರಿ ನಿದ್ದೆ ಮಾಡಿಯೋ ಕಾಣೆ ನಾನು ಏಳು ಮ್ಯಾಕೆ ಯಾಕವ ಇಷ್ಟ ಬೇಗ ಎಣಿಸ್ತಾ ಇದ್ಯಾ? ಅಪ್ಪು ನಾಡ್ ಚೆನ್ನಾಗದೆ ತಾನೆ? ಅಯ್ಯೋ ನಿಮ್ಮ ಅಪ್ಪನ ಗುಡಿಗೆ ಗಟ್ಟಿ ಆಗದೆ, ನಿನ್ ಗುಡಿಗೆ ಬಿಗ್ಗಿಯಾಗಿ ಇಡ್ಕೊಂಡು ಏಳು ಮ್ಯಾಕೆ. ಆಯ್ತು ತಡೆಯವ, ಎದ್ದೇಳ್ತೀನಿ. ಕನ್ನಡ ಕಲಾಪುತ್ರ ರತ್ನರೇ, ಈ ದಿನದ ನನ್ನ ಕೆಲಸ ಕಾರ್ಯಕ್ಕೆ ನೀವೇ ಸ್ಫೂರ್ತಿ. ಈಗ ಹೇಳು ಜನ್ಮದಾತೆ, ನಿನ್ನ ಕಾತರದ ಮ್ಯಾಟ್ರೇನು? ಅಯ್ಯೋ ತರ್ಲೆ ನನ್ ಮಗನೇ, ನಿನ್ಗೆ ಕೆಚ್ಚದೆ ಗಂಡು ಅಂತ ಹೆಸರು ತಂದು ಕೊಟ್ಟಿದ್ವಲ್ಲ ಜೋಡಿ ಎತ್ತುಗಳು, ಅವನ ಯಾರೋ ಕಳ್ಳನ್ ಮಕ್ಳು ಕದ್ದು ಹೊಡ್ಕೊಂಡು ಹೊಂಟೋಗರಂತೆ ಕಣ್ಲಾ. ನಿಜ ಹೇಳ್ತಾ ಇದ್ಯಾವ? ಅಷ್ಟೇ ಅಲ್ಲ ಕಣ್ಲಾ ಪುಣ್ಣನ್ ಮಗನೇ, ಅವ ಬುಡಿಸ್ಕ ಬರಕ್ಕೆ 2 ಲಕ್ಷ ಕೊಡ್ಬೇಕಂತೆ. ನನ್ನ ಎತ್ಕೊಳಿಗೆ ಇವತ್ತು ಈ ಪರಿಸ್ಥಿತಿ ಬರ್ಬೇಕಾದ್ರೆ ನಿಮ್ ಮಗನೇ ಕಾರಣ ಮಾರ್ತಿಗೌಡ್ರೆ. ಏನ್ಲ ತಮ್ಮಣ್ಣ ನಿನ್ ಮಾತಿನ ಅರ್ಥ? ಬಡವಾ ನೀನ್ ಮಡಗ್ದಂಗಿರು ಅಂತ ನಾನು ನನ್ನ ದನಗಳು ಸಂತೋಷವಾಗಿದ್ವು, ಕೂಲಿ ನಾಲಿ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ವು. ಬೇಡ ಬೇಡ ಅಂದ್ರು ಓಟು ಸ್ಪರ್ಧೆಗೆ ನಿಮ್ ಮಗನೇ ಅಲ್ವಾ ಗೌಡ್ರೆ ಕರ್ಕೊಂಡು ಹೋಗಿದ್ದು? ಆ ಸ್ಪರ್ಧೆಯಲ್ಲಿ ನಿನ್ನೆತ್ಕೊಳ್ಳೆ ಅಲ್ವೆಲ್ಲ ಗೆಲ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದು ನನ್ ಮಗ. ಆ ಗೆಲ್ವೆ ಈಗ ನಮ್ ಸಂಸಾರಕ್ಕೆ ಆಪತ್ ತಂದಿದೆ ಗೌಡ್ರೆ. ಗೆದ್ದಿರ್ಲಿಲ್ಲ ಅಂದ್ರೆ ತಾಲೂಕಿಗೆ ಹೆಸರುವಾಸಿ ಆಗ್ತಿರ್ಲಿಲ್ಲ, ಕಳ್ಳರು ಕಿಡ್ನಾಪ್ ಮಾಡ್ತಿರ್ಲಿಲ್ಲ ಗೌಡ್ರೆ. ಅದೇ ಮಾತು ನಾನು ಕೇಳ್ತಿರೋದು ಬಸ್ಯ, ನಿನ್ ಮಾತೇ ಸರಿಕಂಡ್ಲ. ಆ ಕಳ್ಳರು 2 ಲಕ್ಷ ಬೇಡಿಕೆ ಇಟ್ಟಿರೋದಕ್ಕೇನೆ ನಮ್ ತಮ್ಮಣ್ಣ ಚಿಂತೆ ಆಗಿರೋದು ಗೌಡ್ರೆ. ಹೌದು ತಾನೆ? ಮೊದ್ಲೇ ಡಾಕು ಕಳ್ಳರು, ಅವ್ರಿಗೆ ಹಣನೇ ಮುಖ್ಯ. ನೀವು ಬೇಗ ಅವ್ರಿಗೆ ಹಣ ಕೊಡ್ಲಿಲ್ಲ ಅಂದ್ರೆ ಬಿರಿಯಾನಿ ರೂಪದಲ್ಲಿ ಎತ್ಗಳು ಕೊಲೆ ಆಗ್ಬಿಡ್ತವೆ. ಆಮೇಲೆ ಈ ತಮ್ಮಣ್ಣನ ಸಂಸಾರ ಈ ಮರದಲ್ಲಿ ಹೆಣವಾಗೋಗುತ್ತೆ. ತಮ್ಮಣ್ಣನ ಸಂಸಾರ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವು ನಿಮ್ ಮಗನೇ ಕಾರಣ ಆಗ್ತಿರ್ ಗೌಡ್ರೆ. ಹೌದು ಹೌದು ಗೌಡ್ರೆ, ಇವರೆಲ್ಲ ಮಾತು ನ್ಯಾಯ ಐತೆ. ನಿಮ್ ಮಗನೇ ಇದಕ್ಕೆಲ್ಲ ಕಾರಣವ. ಹೌದೌದು, ನಿಮ್ ಮಗನೇ ಇದಕ್ಕೆಲ್ಲ ಕಾರಣ. ಹೌದು ನಿಮ್ ಮಗನೇ ಇದಕ್ಕೆಲ್ಲ ಕಾರಣ. ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀರ ನೀವೆಲ್ಲ ಹಳ್ಳಿ ಜನ? ಬಹಳ ಸುಲಭ ಗೌಡ್ರೆ, ಆ ಡಾಕು ಕಳ್ಳರು ಹೇಳಿರೋ ಹಣನ ನೀವು ಕೊಟ್ಬಿಟ್ಟು ಆ ಎತ್ಗಳನ್ನ ಬಿಡಿಸ್ಕೊಂಡು ಇವ್ರಿಗೆ ಕೊಟ್ಬಿಡಿ. ಇಲ್ಲ, ಅದಂತೂ ಸಾಧ್ಯ ಇಲ್ಲ. ಬೇಕಾದ್ರೆ 5,000 10,000 ಕೊಟ್ಬಿಡ್ತೀನಿ. ನನ್ನ ಎತ್ಗಳು ನನ್ನ ಮನೆಗೆ ಬರ್ಲಿಲ್ಲ ಅಂದ್ರೆ ನಾನು ನನ್ನ ಸಂಸಾರ ಇದೇ ಮರಕ್ಕೆ ನೇಣಕ್ಕಂತೀವಿ ಗೌಡ್ರೆ. ಚಿಂತೆ ಮಾಡ್ಬೇಡ ತಮ್ಮಣ್ಣ, ಇವತ್ತು ಸಂಜೆ ಒಳಗೆ ನಿಮ್ ಎತ್ಗಳು ನಿಮ್ ಮನೆ ಒಳಗೆ ಇರ್ತವೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋ ಬೈರ. ಗಂಧದ ಗುಡಿ ಅಂತೆ, ಕಲಾ ಪೋಷಕರಂತೆ, ಕಾವೇರಿ ಅಂತೆ. ರೀ ರೀ ಇದೆಲ್ಲ ಯಾರೀ ಹೇಳ್ದವ್ರು ನಿಮ್ಗೆ? ಬುದ್ದು ಬಿಡ್ತೀನಿ ನಿನ್ಗೆ. ಇದೆಲ್ಲ ನಿನ್ನಿಂದನೇ ಹಾಳಾಗೋಯ್ತಾ ಇರೋದು. ನಾನೇನ್ ಮಾಡ್ದೆ? ಹೆಚ್ಚಿಗೆ ಮಾತಾಡ್ಬೇಡ. ಯಾವ ಪದಕ ತಗೊಳ್ಳಿ, ಯಾವ ಬಹುಮಾನ ತಗೊಳ್ಳಿ, ತಂದೆ ತಾಯಿ ಹೆಸರು ಹೇಳಲ್ಲ, ಹುಟ್ಟಿದ ಊರ ಹೆಸರು ಹೇಳಲ್ಲ. ಆ ಬಂಡಿ ಯಾರ್ದೋ, ಆ ಎತ್ಗಳು ಯಾರವೋ, ಅವನ್ ಹಾಕೊಂಡಿರೋ ಬಟ್ಟೆ ಯಾರ್ದೋ. ಒಟ್ನಲ್ಲಿ ಬಂಡವಾಳ ಇಲ್ದೇನೆ ಬಂದಿಕ್ ಹೋಯ್ತಾನೆ, ಏನಾದ್ರೂ ಗೆದ್ಕೊ ಬಂದ್ಬಿಡ್ತಾನೆ. ಅದ್ಯಾಕ್ ಪಾಪ ಮಾಡ್ಕೊಂಡಿರಿ? ಗೆದ್ಕ ಬರೋರು ಯಾರು? ನಿಮ್ ಮಗ ತಾನೇ? ಗುದ್ದು ಬಿಡ್ತೀನಿ. ಇದೊಂದ್ ಚೆನ್ನಾಗ್ ಕಲ್ತಿದ್ದೀರಿ. ಛೇ,
ಮತ್ತಿನಲ್ಲಿ ತೇಲುವ ಗಂಡಿಗೆ ಹೆಣ್ಣ ಜೋಡಿ ಬೇಡವೇ ಜಾಲಿಯ ಮೂಡಲ್ಲಿ ಕೂಡುವ ನಂಚಿಕೊಳ್ಳೆ ನಾಟಿಕೋಳಿ ಕೊಡುವೆ ನನ್ನ ಲಿಪ್ಪಿನ ಕಪ್ಪಲಿ ಒಂದು ಸಿಪ್ಪು ಹೀರಿಕೋ ಮೆತ್ತಗಿನ ಅಪ್ಪುತ್ತ ಬೆಚ್ಚಗಿಲ್ಲಿ ಜಾರಿಕೋ ಏ ಗುಂಡಿನ ಮತ್ತಿನಲ್ಲಿ ತೇಲುವ ಗಂಡಿಗೆ ಹೆಣ್ಣ ಜೋಡಿ ಬೇಡವೇ ತಡವ ಮಾಡಿ ಕೊಲ್ಲಬೇಡ ಎಲ್ಲರೂ ಮಾಡ ತಪ್ಪಿದು ವಯಸ್ಸು ಜಾರಿ ಹೋದ ಮೇಲೆ ಈ ತಪ್ಪ ಮಾಡಲಾಗದು ಈ ಹೆಣ್ಣಲ್ಲೇ ಸ್ವರ್ಗ ಇದೆ ಗಾಳಿಯಲ್ಲಿ ತೂರಿಕೋ ಏ ಗುಂಡಿನ ಮತ್ತಿನಲ್ಲಿ ತೇಲುವ ಗಂಡಿಗೆ ಹೆಣ್ಣ ಜೋಡಿ ಬೇಡವೇ Shake, 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 baby. Rock, 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 baby. Yeah, ra, 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 ra. ಸೋತರೂನು ಪ್ರಣಯದಲ್ಲಿ ಗೆಲ್ಲುವ ಸುಖ ಇಲ್ಲಿದೆ ಮೈಯ ಮರಸಿ ನೋವ ನೀಡಿ ಉಲ್ಲುವ ಮಜ ಇಲ್ಲಿದೆ ಚಿಂತೆಗಳ ಎತ್ತಿ ಹಾಕು ಸುಖವ ಬಾಚಿ ಹೀರಿಕೋ ಗುಂಡಿನ ಮತ್ತಿನಲ್ಲಿ ತೇಲುವ ಗಂಡಿಗೆ ಹೆಣ್ಣ ಜೋಡಿ ಬೇಡವೇ ಜಾಲಿಯ ಮೂಡಲ್ಲಿ ಕೂಡುವ ನಂಚಿಕೊಳ್ಳೆ ನಾಟಿಕೋಳಿ ಕೊಡುವೆ ನನ್ನ ಲಿಪ್ಪಿನ ಕಪ್ಪಲಿ ಒಂದು ಸಿಪ್ಪು ಹೀರಿಕೋ ಮೆತ್ತಗಿನ ಅಪ್ಪುತ್ತ ಬೆಚ್ಚಗಿಲ್ಲಿ ಜಾರಿಕೋ ಆಹಾ ಏನ್ ಸುತ್ಪುರುಷರಪ್ಪ ಚೆನ್ನಾಗಿ ತಿಂದು ಕುಡಿದು ಸಖತ್ತಾಗಿ ನಿದ್ದೆ ಮಾಡ್ತಿದ್ದಾರೆ ಇವ್ರಿಗಿರೋ ಸುಖ ನಮ್ಮ ಕಾರ್ಮಿಕರಿಗೂ ಇಲ್ಲ ಸೈನಿಕರಿಗೂ ಇಲ್ಲ ರೈತರಿಗಂತೂ ಇಲ್ವೇ ಇಲ್ಲ ಯಾರಿನೋ ಐ ಆಮ್ ಕೆಚ್ಚದ ಗಂಡು ಕ್ಯಾಪ್ಟನ್ ಅಲ್ಲಿ ನೋಡಲಿ ಏನಾಯ್ತು ಕ್ಯಾಪ್ಟನ್? ಅಲ್ಲಿ ನೋಡ್ರಲ್ಲಿ ಸೋಂಬೇರಿಗಳ ನಮ್ ಗನ್ಗಳ ತಗೊಂಡೋಗಿ ಸಿಮ್ಮು ತರ ಕುಂತ್ಕೊಂಡವನೇ ಕೆಚ್ಚದ ಗಂಡು. ಹೌದು ಕ್ಯಾಪ್ಟನ್, ನಾನು ಗಂಡು ಸಿಂಹ, ಕೆಚ್ಚದ ಗಂಡು. ಅದಕ್ಕೆ ಮಲಗಿರೋ ನಿಮ್ಮನ್ನೆಲ್ಲ ಎಪ್ಸಿ ಈ ಎತ್ತುಗಳನ್ನ ಹಿಡ್ಕೊಂಡೋಗೋಣ ಅಂತ ಇಲ್ಲಿ ಕೂತಿದ್ದೀನಿ. ನಾನ್ ಕೇಳಿದ 2 ಲಕ್ಷ ಹಣ ತಂದಿದ್ಯಾ ತಾನೆ? ಹಣನ ತಂದಿದ್ದೀನಿ. ಈ ಸೂಟ್ ಕೇಸಲ್ಲಿದೆ.
ಏಯ್ ಕೃಷ್ಣ ಆಯ್ತು ಕ್ಯಾಪ್ಟನ್. ಅಂದ್ರೆ ನೀನು ಫೈಟ್ ಮಾಡ್ಬೇಕು ಅಂತಾನೆ ಬಂದಿದ್ಯಾ? ಈಗ ನಿನ್ನ ಬುದ್ಧಿವಂತ ಅಂತ ಒಪ್ಕೋತೀನಿ ಕ್ಯಾಪ್ಟನ್. ಹಂಗಾದ್ರೆ ಹಣ ತಂದಿಲ್ವಾ ನೀನು? ಈಗ ಹಣ ತೋರಿಸ್ತೀನಿ ನೋಡಿ. ನೋಡಿ ಕ್ಯಾಪ್ಟನ್, ನಾನು ಪಕ್ಕ ರೈತನ ಮಗ. ಹೊಲ ಗದ್ದಲ್ಲಿ ಬೇಸಾಯ ಮಾಡಕ್ಕೂ ಸೈ, ಕ್ಲಬ್ಬು ಬಾರಲ್ಲಿ ಡ್ಯಾನ್ಸ್ ಮಾಡಕ್ಕೂ ಸೈ, ರಾಜಕೀಯ ಸೇರಿ ಮಂತ್ರಿ ಆಗಕ್ಕೂ ಸೈ, ನಿಮ್ಮಂತ ಕಳ್ಳ ಕದಿಮರ್ನ ನಾಶ ಮಾಡಕ್ಕೂ ಸೈ. ಈಗ ನೀನೇ ಡಿಸೈಡ್ ಮಾಡು, ಶರಣಾಗತಿನ ಇಲ್ಲ ಫೈಟಾ? ಬಿಟ್ಬಿಡೋಣ. ಅವತ್ ನೀನ್ ತಾನೇ ಎತ್ತಿನ ಗಾಡಿ ಓಟ ಸ್ಪರ್ಧೆಗೆ ಬಂದಿದ್ದವನು. ಅವತ್ ನಾನು ನಿನ್ ನೋಡಿದ್ದೆ. ಅಕ್ಕ, ಓ ಅಕ್ಕ, ಸಾವಿತ್ರ ಅಕ್ಕ. ಯಾರಪ್ಪ ನೀನು? ಯಾರು ಬೇಕಾಗಿತ್ತು? ನಾನಕ್ಕ ಚಾಮು, ನಿನ್ನ ಪ್ರೀತಿಯ ಮುದ್ದಿನ ತಮ್ಮ ಚಾಮೇಂದ್ರ ಕಣಕೋ. ಜಮ ನೀನೇನು? ನಿನ್ ಕನ್ನಡಕ, ನಿನ್ ಬಟ್ಟೆ ನೋಡಿ ಗುರ್ತೇ ಸಿಕ್ಲಿಲ್ಲ. ನಿನ್ ಮನೆ ಕಾಯೋಗ. ಬಾ ಒಳಗೆ ಬಾ. ಅಕ್ಕ ಬಾರಕ್ಕ ಇಲ್ಲಿ ಬಾ. ಏನೇ ಹೇಳು ಜಾಮು, ಊರ್ನಲ್ಲಿರೋ ಮನೆ ಆಸ್ತಿ ಮಾರಬಾರ್ದಾಗಿತ್ತು. ಹಂಗಲ್ಲ ಕಣಕ, ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎರಡು ಕಡೆಗೂ ಬೇಸಾಯ ಮಾಡೋಕೆ ಕಷ್ಟ ಆಗತ್ತೆ ಅಂತ ಹಂಗೆ ಮಾಡ್ದೆ ಕಣಕ. ಮಾವ ಅಡಮಾನ ಇಟ್ಟಿರೋ ಜಮೀನು ಗದ್ದೆನ ಬಿಡಿಸ್ಕೊಂಡು ಅದನ್ನೇ ಬೇಸಾಯ ಮಾಡ್ರೆ ಸಾಕಾಗುತ್ತೆ ಬಿಡಕ್ಕ. ಈಗ ಇನ್ನೊಂದು ಮುದ್ದೆ ಮಡ್ಗು. ಹೋಗ್ಲಿ ಕಣ್ಬಿಡಪ್ಪ, ನೀನೇನ್ ದಡ್ಡನ ಪೆದ್ದನ ಏನಲ್ಲ, ಲೋಕಜ್ಞಾನ ತಿಳ್ಕೊಂಡಿರಂತಾನೆ. ಇನ್ವಸಿ ಸಾಂಬಾರ್ ಹಾಕ್ಲಾ? ಸ್ವಲ್ಪ ಕಾಳು ತರಕಾರಿ ಹಾಕು. ಎಲ್ಲಕ್ಕ ಚೈತ್ರ ಸಂಜೆಯಿಂದ ಕಾಣ್ತಾನೆ ಇಲ್ಲ, ಎಲ್ಲೋಗವಳೆ? ಅವಳ ಗೆಳತಿ ಮದ್ವೆ ಅಂತ ತರೀಕೆರೆಗೆ ಹೋಗೋಳೆ. ಅವಳು ನಾಳೆ ಸಂಜೆನೆ ಬರೋದು. ಅಂದಂಗೆ ಈ ಗೆಪ್ತಿ ಬತ್ತು ನೋಡಕ್ಕ. ಉಳಿದಿರೋ ಹಣದಲ್ಲಿ ಚೈತ್ರನ ಮದುವೆನ ಅದ್ದೂರಿಯಾಗಿ ಮಾಡಿಬಿಟ್ಟು ಅವಳನ್ನ ಗಂಡನ ಮನೆಗೆ ಕಳಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದೀವ್ನಿ ಕಣಕ್ಕ. ಹಂಗಾರೆ ನೀನ್ ಮದ್ವೆ ಆಗದೆ ಬ್ಯಾರೆ ಗಂಡಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಚೈತ್ರನ್ನ ನಾನ್ ಮದುವೆ ಆಗ್ಬೇಕಾ? ಯಾಕೋ ಚಾಮು, ಚೈತ್ರನ್ ಮದ್ವೆ ಆಗಕ್ ಇಷ್ಟ ಇಲ್ವೇನೋ ನಿಂಗೆ? ಇಲ್ಲಕ್ಕ, ಅವಳನ್ನ ನಿನ್ಗಿಂತ ಒಳ್ಳೆ ಗಂಡು ಇನ್ಯಾರೋ ಸಿಗ್ತಾರ ಅವಳಿಗೆ?
ಗೆಳೆಯ ಗೆಳೆಯ ಸಾರಿ ಕಣ ಗೆಳೆಯ, ನಿಂಗೆ ನಮ್ಮೆಲ್ಲರ ಮೇಲೂ ಕೋಪ ಇದೆ ಅಂತ ನಮ್ಗೆ ಗೊತ್ತು. ಕ್ಷಮಿಸ್ಬಿಡು ಬೈರ, ನಾವು ಆ ರೀತಿ ಓಡೋಗ್ಬಾರ್ದಾಗಿತ್ತು. ಥೂ ಹೇಳಿಗಳ, ಸ್ನೇಹಿತರಲ್ಲ ಕಂಡ್ರ ನೀವು, ಸ್ನೇಹಿತರಲ್ಲ ಶತ್ರುಗಳು, ಹಿತಶತ್ರುಗಳು. ಥೂ ಪುಕ್ಕುಲ್ ಮುದೇವೆಗಳ, ಈಗೇನು ಪುಂಗಿ ಓದಕ್ ಬಂದಿದ್ದೀರಾ? ಹೌದು ಬೈರಣ್ಣ, ನಾವು ಪುಕ್ಲು ನನ್ನ ಮಕ್ಳೇ, ಆದ್ರೆ ಆ ರೌಡಿ ರಾಣಿ ಹೊಡೆದೇಟಿಗೆ ಎದ್ರಕೊಂಡು ಹೊಡೋಗ್ಲಿಲ್ಲ. ನೋಡು ಬೈರ, ನೀನು ಮೊದಲ ಪುಂಡಾನೆ. ಆ ಗಂಡ್ಬೀರಿ ಹೊಡೆದ ಏಟಿನ ಅವಮಾನಕ್ಕೆ ನೀನು ಅವಳು ಕೊಲೆ ರೇಪ ಮಾಡ್ಬಿಟ್ರೆ? ನಿನ್ ಜೊತೆ ನಾವು ಕೂಡ ಜೈಲಲ್ಲಿ ಬಾತ್ರೂಮ್ ತೊಳ್ಕೊಂಡು ಸೊಳ್ಳೆ ತೆಗಣಿಯಿಂದ ಕಚ್ಚಿಸ್ಕೊಂಡು ಗ್ರಾಮ ಲೆಕ್ಕದಲ್ಲಿ ಊಟ ತಿನ್ನಕ್ಕಾಗಲ್ಲ ಅನ್ನೋ ಬಯಕೆ ನಾವು ಓಡಾಗಿದ್ದು ಕಣ. ಹೌದು ಕಣ ಬೈರ. ಹಂಗಾರೆ ಈಗ ಯಾಕೆ ಬಂದಿದ್ದೀರಾ? ಬೈರಣ್ಣ, ಆ ಗಂಡ್ಬೀರಿಗೆ ಏನನ್ನ ಮಾಡಿದೆ? ನೀನು ಕೆನ್ನೆ ಕೊಡ್ತೀಯಾ? ಏನೇ ಆಗ್ಲಿ, ನಿನ್ನಂತ ಕೆಚ್ಚದ ಗಂಡಿಗೆ ಕೆನ್ನೆ ಕೊಡ್ದವಳೆ ಅಂದ್ರೆ ಅವಳು ಸಾಮಾನ್ಯ ಹೆಣ್ಣಲ್ಲ ಕಣೋ. ಹಬ್ಬಗಳು, ಜಾತ್ರೆಗಳು, ಮನರಂಜನೆಗಾಗಿ ನಡೆಯುವ ಇಂಥ ಕ್ರೀಡೆಗಳು, ಸ್ಪರ್ಧೆಗಳು ಹಳ್ಳಿಗಳ ನಡುವಿನ ಸ್ನೇಹ, ಶಾಂತಿ, ಸಹಬಾಳ್ವೆ ಬೆಸೆಯುವುದಕ್ಕಾಗಿಯೇ ವಿನಃ ದ್ವೇಷ, ಸೇಡು, ವಿರಸಗಳಿಗಾಗಿ ಅಲ್ಲ. ನೀನು ನಿಜವಾದ ಕೆಚ್ಚೆದೆಯ ಗಂಡೆ ಆಗಿದ್ದರೆ ಎಲ್ಲರೂ ಮೆಚ್ಚುವ ಹಾಗೆ ನ್ಯಾಯಸಮ್ಮತವಾಗಿ ಆಟ ಆಡಿ ಗೆದ್ದು ಈ ಕಪ್ಪನ್ನು ತೆಗೆದುಕೊಂಡು ಹೋಗು. ಇಂತಿ ಕ್ರೀಡಾಭಿಮಾನಿ. ಹಾಗಾದ್ರೆ ಇದು ಚಾಲೆಂಜಿಂಗ್ ಆಗ್ದನಾ? ಮತ್ತೆ ನಾವು ಹಳ್ಳಿಲಿ ಕಬಡ್ಡಿ ಆಟ ಆಡ್ಬೇಕಾ? ಈಗೇನ್ ಮಾಡ್ತೇವೆ ಬೈರಣ್ಣ? ಕಬಡ್ಡಿ ಆಟ ಕಪ್ಪು ಗೆಲ್ತೀಯೋ ಅಥವಾ ಸೋತೆ ಅಂತ ಒಪ್ಕೊಂತೀಯೋ? ಕಬಡ್ಡಿ ಆಡ್ತೀನಿ, ಆದ್ರೆ ಕಪ್ಪಿಗೆಲ್ಲೋ ಕಬಡ್ಡಿ ಆಡಲ್ಲ. ಅವಳು ಶೀಲಾಗೆಲ್ಲೋ ಕಬಡ್ಡಿ ಆಡ್ತೀನಿ. ನೋಡ್ತಾ ಇರಿ, ನಾನು ಯಾರು? ಕೆಚ್ಚದೆ ಗಂಡು ಬೈರ. ನಾನೇ ಬೇರೆ, ನನ್ನ ಸಿದ್ಧಾಂತನೇ ಬೇರೆ. ನನ್ ಕೆನ್ನೆಗೆ ಹೊಡಿತೀಯ ನೀನು? ಅವತ್ತು ನೀನು ನನ್ನ ಕೆನ್ನೆಗೆ ಹೊಡೆದೆ ಅಲ್ಲ, ಇವತ್ತು ನಿನಗೊಂದು ಗತಿ ಕಾಣಿಸ್ತೀನಿ. ಇಡೀ ತಾಲೂಕಿಗೆ ಕೆಚ್ಚದೆ ಗಂಡು ಅಂತ ಹೆಸರು ಪಡೆದಿರೋ ನನ್ನ ಕೆನ್ನೆಗೆ ಹೊಡೆದು ನನ್ನ ಗಂಡುಸ್ತನಕ್ಕೆ ಚಾಲೆಂಜ್ ಆಗ್ಬಿಟ್ಟಲ್ಲ ನೀನು.
ಏ ಹೆಣ್ಣೆ, ಇವತ್ ನಿನ್ ಬಿಡಲ್ಲ ಕಣೆ, ಇವತ್ ನಿನ್ ಬಿಡಲ್ಲ. ಏಯ್, ನಿನ್ನನ್ನು ಕಾಪಾಡಕ್ಕೆ ಇಲ್ಲಿ ಯಾರೂ ಇಲ್ಲ. ನನ್ ಕೆನೆಗೆ ಹೊಡಿತೀಯಲ್ಲ ನೀನು, ಅದ್ರಲ್ಲೂ ಆ ನನ್ ಪುಂಗಿ ಗೆಳೆಯರೆದುರುಗಡೆ ಹೊಡೆದು ನನಗೆ ಅವಮಾನ ಮಾಡ್ತೀಯ ನೀನು. ನಾನು ಯಾರು ಗೊತ್ತಾ? ಬೈರ, ಕೆಚ್ಚದೆ ಗಂಡು. ನಾನೇ ಬೇರೆ, ನನ್ನ ಸಿದ್ಧಾಂತನೇ ಬೇರೆ. ಈ ನನ್ನ ತಲೆ ಬುರುಡೆ ಪುಸ್ತಕದಲ್ಲಿ ಏಟಿಗೆ ಎದುರೇಟು, ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು ಅನ್ನೋ ಪದಗಳೇ ಪ್ರಿಂಟ್ ಆಗಿರೋದು ಗೊತ್ತಾ? ಹೇಯ್, ಈಗ ನಾನು ಹಿಂಗೇನ್ ಮಾಡ್ತೀನಿ ಗೊತ್ತಾ? ಈ ನಿನ್ನ ಯೌವನದ ಹೂದೋಟದಲ್ಲಿ ಪುಂಡಾನೆ ತರ ಓಡಾಡಿ ತಿರುಗಾಡಿ ತಿಂದು ಈ ನಿನ್ನ ಸೌಂದರ್ಯನ ನಾನು ಹಾಳು ಮಾಡ್ತೀನಿ. ಅಂದ್ರೆ ನಿನ್ನ ರೇಪ್ ಮಾಡ್ತೀನಿ. ಏಯ್! ಅಯ್ಯೋ, ನಿನ್ನ ಏನ್ ಮತ್ತೆ ಹೊಡಿತೀಯ? ಹೇಯ್, ಬಿಡ, ನನ್ನೇ ರೇಪ್ ಮಾಡ್ತೀಯ ನೀನು. ಹೇಯ್, ಬಿಡ. ಅಯ್ಯೋ ನೀನ್, ಹೇಯ್, ಬಿಡ. Whatever. ಅಪ್ಪನ್ನ ಕೇಳಿ ಇಲ್ಲ, ಅವನು ಕೇಳಿ ಇಲ್ಲ, ಕತ್ಲಾಗೆ ಬಂದು ನೀನು ಹೊತ್ಕೊಂಡ್ ಬಂದ್ಯಲ್ಲೋ. ಬ್ಯಾಡ ಬ್ಯಾಡ ಅಂದ್ರು ನೀನು ಹೇಳ್ಕೊಂಡು ಬಂದ್ಯಲ್ಲೋ, ಹೇಳ್ದೇನೆ ಕೇಳ್ದೇನೆ ಹೊತ್ಕೊಂಡ್ ಬಂದ್ಯಲ್ಲೋ. ಅವ್ವನು ಮುಟ್ಟಿರ್ಲಿಲ್ಲ, ಅಪ್ಪನು ಹೊಡೆದಿರ್ಲಿಲ್ಲ, ಕಂಡಲ್ಲಿ ಗುಂಡಿಟ್ಟಂಗೆ ಕೆನ್ನೆಗೆ ಹೊಡೆದ್ಯಲ್ಲೇ. ಬೇಕು ಅಂತಲೇ ನಿನ್ನ ಎಳ್ಕೊಂಡು ಬಂದ್ಬಿಟ್ಟೆ, ನಿನ್ ಹಿಂದೆ ಬಿದ್ದು ನಿನ್ನ ಹೊತ್ಕೊಂಡು ಬಂದ್ಬಿಟ್ಟೆ. ನಿದ್ದೆನೆ ಬರ್ತಿಲ್ಲ, ಊಟನೇ ಸೇರ್ತಿಲ್ಲ, ಕೂದಲೇನೆ ಕೂರಕ್ಕಾದೆ ನಿಲ್ಲೋಕಾಗ್ತಿಲ್ಲ. ಹುಡುಗಿರೇ ಹಿಂಗಪ್ಪ ಏನೇನೋ ಹೇಳ್ಬಿಟ್ಟು ಒಳ್ಳೆ ಹುಡುಗರ್ನೆಲ್ಲ ಹಿಂಗೆ ಯಾವರಿಸ್ತಾರೆ. ಹೌದಪ್ಪ ಜೋಕುಮಾರ, ಬೀದಿ ಸುತ್ತುತ್ತ ನಮ್ಮಂತೋರು ಸಿಕ್ತಿ ಬಂದ್ರೆ ಕೀಟ್ಲೆ ಮಾಡ್ತೀರಾ? ಹೌದಮ್ಮ ಬೈಯಾರಿ, ಎಲ್ಲಾರು ಹಿಂಗೇರಿ ತಮ್ಮಂತಾವೇ ಭಾರಿ ಸುಂದ್ರಿ ಅಂದ್ಕೊಂಡಿರ್ತಾರೆ. ಅಯ್ಯೋ ಮನಸ್ಸು ಹಾಳಾಯ್ತು, ಯಾಕೆ ಅಂತ ಗೊತ್ತಾಯ್ತು. ಅಪ್ಪನ್ನ ಕೇಳೇ ಇಲ್ಲ, ಅವನು ಕೇಳೇ ಇಲ್ಲ, ಕತ್ಲಾಗೆ ಬಂದು ನೀನು ಹೊತ್ಕೊಂಡ್ ಬಂದ್ಯಲ್ಲೋ. ಅದಕ್ಕೇನಿವಾಗ? ಅವ್ವನು ಮುಟ್ಟಿರ್ಲಿಲ್ಲ, ಅಪ್ಪನು ಹೊಡೆದಿರ್ಲಿಲ್ಲ, ಕಂಡಲ್ಲಿ ಗುಂಡಿಟ್ಟಂಗೆ ಕೆನ್ನೆಗೆ ಹೊಡೆದಿಯಲ್ಲ. ನಾನ ಓ ನಾನ ಪ್ರೀತಿನೇ ಹಿಂಗೇನಾ ಹೊತ್ತಿಲ್ದೆ ಗೊತ್ತಿಲ್ದೆ ಮನಸ್ಸನ್ನೆಲ್ಲ ಹಿಂಡಿ ಹಿಪ್ಪೆ ಮಾಡಿ ಬಿಡ್ತಾಯ್ತು. ಕನಸಲ್ಲಿ ಕಾಣ್ತೀಯ, ಏನೇನು ಮಾಡ್ತೀಯ, ಎಲ್ಲೂ ನೋಡಿದ್ರಲ್ಲಿ ನೀನೇ ಕಾಣ್ತಾ ಇರ್ತೀಯ. ಎದೆಯಲ್ಲಿ ಏನೇನೋ ಹೊಸದಾದ ಕಲ್ಪನೆಯು ಸುಣ್ಣನ ಬಣ್ಣನ ಬಳಿತಾ ಕುಂತಾವೆ. ಕದ್ಬುಟ್ಟೆ ನಾನು ನಿನ್ಗೆ ಸೋತ್ಬಿಟ್ಟೆ.
ಅವ್ವಾನು ಮುಟ್ಟಿರಲಿಲ್ಲ, ಅಪ್ಪಾನು ಹೊಡೆದಿರಲಿಲ್ಲ, ಕಂಡಲ್ಲಿ ಗುಂಡಿಟ್ಟಂಗೆ ಕೆನ್ನೆಗೆ ಹೊಡೆದಿಯಲ್ಲೇ. ಬೇಕು ಅಂತಲೇ ನಿನ್ನ ಎಳ್ಕೊಂಡು ಬಂದು ಬಿಟ್ಟೆ, ಹಿಂದೆ ಹಿಂದೆ ಬಿದ್ದು ನಿನ್ನ ಹೊತ್ಕೊಂಡು ಬಂದ್ಬಿಟ್ಟೆ. ಅಪ್ಪನ್ನ ಕೇಳೇ ಇಲ್ಲ, ಅವ್ವನ್ನು ಕೇಳೇ ಇಲ್ಲ, ಗದ್ಲಾಗೆ ಬಂದು ನೀನು ಹೊತ್ಕೊಂಡ್ ಬಂದ್ಯಲ್ಲೋ. ಅದಕ್ಕೇನಿವಾಗ? ಬ್ಯಾಡ ಅಂದ್ರು ನೀನು ಹೇಳ್ಕೊಂಡು ಬಂದ್ಯಲ್ಲೋ, ಹೇಳ್ದೇನೆ ಕೇಳ್ದೇನೆ ಹೊತ್ಕೊಂಡ್ ಬಂದ್ಯಲ್ಲೋ. ಯಾಕ್ರೋ ಹೆಂಗೈತ್ ಮೈಗೆ? ಬೈ ಕಟ್ಟ ನಿಂತಿದ್ದೀರಾ? ಕಣ್ ಕಾಣಕ್ಕಿಲ್ವಾ? ನೀನ್ ನೋಡಕಣೋ ನಾವ್ ಅಡ್ಡ ನಿಂತಿರೋದು. ಹೌದಾ? ಮಣಿ, ಪಳಿನಿ, ಇವ್ನಿಗೆ ಕೆಚ್ಚದ ಗಂಡು ಅನ್ನೋ ಹೆಸರಿಗಿಂತ ಕಳ್ಳರ ಗಂಡು ಅನ್ನೋ ಹೆಸರೇ ಸೂಕ್ತ ಕಣ. ಹೌದು ಕಣ. ಕಬಡ್ಡಿ ಆಟದಲ್ಲಿ ಮೋಸ ಮಾಡಿ ಕಪ್ ಕತ್ಕೊಂಡು ಹೋಗಿರೋ ಇವನಿಗೆ ಕಳ್ಳರ ಗಂಡು ಅಂತ ಹೆಸರು ಇಡ್ಬೇಕು ಕಣೋ. ತೂ ನನ್ನ ಮಕ್ಕಳ ಏನು ಇಲ್ಲಿ ನೋಡ್ತಾ ಇದ್ದೀರಾ? ಯಾರು ನನ್ನ ಸಿದ್ಧಾಂತನೇ ಅರ್ಥ ಮಾಡ್ಕೊಂಡಿಲ್ಲ. ನಾನು ಯಾರು? ಕೆಚ್ಚದ ಗಂಡು ಬೈರ. ನಾನೇ ಬೇರೆ, ನನ್ನ ಸಿದ್ಧಾಂತನೇ ಬೇರೆ. ಈ ನನ್ನ ತಲೆ ಬುಳ್ಳೆ ಪುಸ್ತಕದಲ್ಲಿ ಮೋಸ, ಸುಳ್ಳು, ವಂಚನೆನ ಪದಗಳೇ ಪ್ರಿಂಟ್ ಆಗಿಲ್ಲ. ತಿಳ್ಕೊ. ನಾಳೆನೆ ಕಬಡ್ಡಿ ಪಂದ್ಯ ಏರ್ಪಾಡು ಮಾಡ್ಕೊ. ನಾನ್ ಬರ್ತೀನಿ. ಆಗಲ್ಲ ಕಣೋ ತಿಮ್ಮ. ಮೇಲೇಳಕ್ಕೂ ಆಗಲ್ಲ, ಕುಂತ್ಕೊಳ್ಳಕ್ಕೂ ಆಗಲ್ಲ, ನಿಂತ್ಕೊಳ್ಳಕ್ಕೂ ಆಗಲ್ಲ, ಮನಿಕೊಳ್ಳಕ್ಕೂ ಆಗಲ್ಲ ಕಣೋ. 2 ದಿವಸದಿಂದ ಪ್ರೀತಿ ಜ್ವರ, ಪ್ರೀತಿ ತಲೆನೋವು, ಪ್ರೀತಿ ಶುಗರು, ಪ್ರೀತಿ ಕ್ಯಾನ್ಸರು, ಪ್ರೀತಿ BP ಎಲ್ಲ ರೋಗ ಕಾಯಿಲೆಗಳು ಒಟ್ಟಿಗೆ ಬಂದ್ಬಿಟ್ಟದೆ ಕಣೋ. ನೋಡ್ರ ಫ್ರೆಂಡ್ಸ್, ಅವಳಿಗೋಸ್ಕರ ನಾವು ಕಬಡ್ಡಿ ಆಡ್ಲೇಬೇಕು. ನ್ಯಾಯಸಮ್ಮತವಾಗಿ ಪಂದ್ಯ ಗೆಲ್ಲೇಬೇಕು. ಅವಳ ಕೈಯಿಂದನೇ ನಾವು ಕಪ್ ತಗೋಬೇಕು. ಇದೇ ನನ್ನ ಚಾಲೆಂಜ್ ಕಣ್ರೋ. ನಾನಿವತ್ತು ಈ ಪಂದ್ಯ ಗೆದ್ರೆ ನಾನು ಹೇಳಿದ ಹುಡುಗಿ ಕೈಯಿಂದ ಹೂನಾರ ಹಾಕ್ಸಿ ಬಹುಮಾನ ಕೊಡಿಸ್ತೀಯಾ? ಯಾರೋ ಹುಡುಗಿ? ಪಂದ್ಯ ಗೆದ್ಮೇಲೆ ಹೇಳ್ತೀನಿ ಆ ಹುಡುಗಿನ. ಹೌದಾ? ಆಯ್ತು ಕಣ ಬೈರ. ಮಾತಿಗೆ ತಪ್ಪಕ್ಕಿಲ್ಲ ತಾನೇ? ಇಲ್ಲ ಕಣ, ಮಾತಕ್ಕೆ ತಪ್ಪಲ್ಲ. ಕ್ರೀಡಾಭಿಮಾನಿಗಳೇ, ನೀವು 2-3 ಬಾರಿಯಿಂದ ನಿರಾಸೆಗೊಂಡು
ಬಾಯಿಗೆ ಬಂದಂತೆ ಶಪಿಸುತ್ತಿದ್ದ ಎರಡು ಹಳ್ಳಿಗಳ ನಡುವಿನ ಕಬಡ್ಡಿ ಪಂದ್ಯ ಇಂದು ನಡೀತಾ ಇದೆ. ಹಿಂದೆ ನಡೆಯಬೇಕಾಗಿದ್ದ 2 ಪಂದ್ಯಗಳಲ್ಲಿ ಭೈರ ಮತ್ತು ಅವನ ತಂಡದವರು ಸುಳ್ಳು ಮೋಸ ಎಂದು ಹೇಳಿ ಪಂದ್ಯವನ್ನ ಅರ್ಧಕ್ಕೆ ನಿಲ್ಲಿಸಿ ಬಹುಮಾನದ ಕಪ್ಪನ್ನು ಎತ್ತಿಕೊಂಡು ಓಡಿ ಹೋಗಿದ್ದರು ಎಂದು ನಿರಾಸೆಗೊಂಡಿದ್ದ ನಿಮಗೆಲ್ಲ ಇಂದಿನ ಪಂದ್ಯ ಮನರಂಜನೆಯನ್ನು ನೀಡಲಿದೆ. ಭೈರ ಮತ್ತು ಶಂಕರ ಈ 2 ತಂಡಗಳ ನಾಯಕರು ಇಂದು ನ್ಯಾಯಸಮ್ಮತವಾದ ಆಟವಾಡಿ ನಾನೇ ಪಂದ್ಯ ಗೆಲ್ಲುತ್ತೇನೆ ಎಂಬ ಆತ್ಮವಿಶ್ವಾಸದಿಂದ ಕಣಕ್ಕೆ ಇಳಿಯಲಿದ್ದಾರೆ. ಕ್ರೀಡಾಭಿಮಾನಿಗಳೇ, ಕಬಡ್ಡಿ 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 ಯಾಕೋ ಕಳಿಸ್ತೀರಾ? ಹೋಗಿ ಸಿಗಾಕೊಂಡ್ಬಿಡ್ತಾನಪ್ಪ. ಭೈರನ ತಂಡದ ಅಂಕ 0, ಶಂಕರನ ತಂಡದ ಅಂಕ 3. ಬೈರ ಯಾಕೋ ಈ ಸರಿ ಸರಿಯಾಗಿ ಆಟ ಆಡ್ತಾ ಇಲ್ಲ ಕಣ. ಹೌದಲ್ರು, ಏನಾಗಿದೆಯಾ ಅವನಿಗೆ? ಅವ್ನ್ ಪ್ರೀತಿಸಿರೋ ಹುಡುಗಿ ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ಅವನ್ ಆಟ ಆಡ್ತಿಲ್ಲ. ಆ ಮಾಯಿ ಜಿಂಕೆ ಹೆಣ್ಣು ಇಲ್ಲಿ ಬರ್ದು ಇನ್ನೆಲ್ಲ ಹೋಗಿದ್ದಾಳೆ. ಈ ನನ್ನ ಮಗ ನೋಡಿದ್ರೆ ಆ ಕಡೆ ನೋಡ್ಕೊಂಡು ಸರಿಯಾಗಿ ಆಟನೂ ಆಡ್ತಾ ಇಲ್ಲ. ಥೋ, ಇದೆಂತ ಆಟನೋ? ಕಬಡ್ಡಿ 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 ಪ್ರೇಕ್ಷಕರೇ, ಭೈರ ಈಗ 4 ಅಂಕಗಳನ್ನು ಪಡೆದು ಹಿಂದಿರುಗಿದ್ದಾನೆ. ಕೂತ್ಕೊಳ್ಳ. ನಾನೇ ಎಂಟ್ರಿ ಕೊಡ್ತೀನಿ. ಆಯ್ತು ಹೀರೋ, ನೀನೆ. ಕಬಡ್ಡಿ 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 ಕಬಡ್ಡಿ. ಪ್ರೇಕ್ಷಕರೇ, ನಿಮಗೆಲ್ಲ ಮನೋರಂಜನೆಯನ್ನು ಕೊಡ್ತಾ ಇರುವಂತಹ ಭೈರನ ತಂಡ 22 ಅಂಕಗಳನ್ನು ಪಡೆದುಕೊಂಡಿದೆ. ಕ್ರೀಡಾಭಿಮಾನಿಗಳೇ, ನಿಗದಿಯಾದ ಸಮಯದಲ್ಲೇ ಈ ಆಟ ಮುಗಿದು ಭೈರನ ತಂಡದವರು ಎಲ್ಲರೂ ಮೆಚ್ಚುವ ಹಾಗೆ ನ್ಯಾಯಸಮ್ಮತವಾದ ಆಟವನ್ನು ಆಡಿ ಪಂದ್ಯವನ್ನು 4 ಅಂಕಗಳಿಂದ ಗೆದ್ದುಕೊಂಡಿದ್ದಾರೆ. ಈಗ ಮಾನ್ಯ ಶಾಸಕರು ಬಹುಮಾನವನ್ನ ವಿತರಿಸಲಿದ್ದಾರೆ. ಭೈರ, ನೀ ನಿಜವಾಗ್ಲೂ ಕೆಚ್ಚದೆ ಗಂಡೆ ಕಣೆಯ, ಒಳ್ಳೆ ಆಟ ಆಡಿದೆ. ಯಾರೋ ಹುಡುಗಿ ಅಲ್ಲಿ ನಿಂತವಳೆಲ್ಲ ನಗಾಡ್ಕೊಂಡು ಅದೇ ಹುಡುಗಿ. ಓಹೋ, ಆ ಹುಡುಗಿನ
ಶಂಕರ ಹೋಗಿ ಆ ಹುಡುಗಿನ ಕರ್ಕೊಂಬ. ಆಯ್ತಣ್ಣ. ಬೈರ ಇದೇ ಹುಡುಗಿ ತಾನೆ? ಹೌದು, ಇದೇ ಹುಡುಗಿ. ತಗಮ್ಮ ಹಾರ ಕತ್ತಿಗಾಕಮ್ಮ. ಬೈರಣ್ಣ, ಹುಡುಗಿ ನಿನ್ಗೆ ಹೂನಾರ ಹಾಕಲ್ಲ. ಇಲ್ಲ ಕಣೋ ಬೈರ, ಆ ಹೆಣ್ಣು ನಿನ್ನ ಕೊರಳಿಗೆ ಹೂವಿನ ಹಾರನೂ ಹಾಕಲ್ಲ, ಒಪ್ಪನ್ನೂ ಕೊಡಲ್ಲ. ಯಾಕೆಂದ್ರೆ ಅವಳು ಮೂಕ ಹೆಣ್ಣು. 8 ವರ್ಷಗಳ ಹಿಂದೆ ಬೆಂಕಿ ದುರಂತದಲ್ಲಿ ಅವಳ ತಂದೆಯನ್ನು ಕಳ್ಕೊಂಡು ಕ್ಷಣದಿಂದ ಅವಳು ಮಾತನಾಡದ ಮೂಕ ಹೆಣ್ಣಾಗಿದ್ದಾಳೆ. ಅವಳು ಧೈರ್ಯವಂತೆ, ರೂಪವಂತೆ, ಗುಣವಂತೆ. ಆದರೆ ಅವಳು ಒಂದು ಮೂಕ ಹೆಣ್ಣು. ಅವಳು ಒಂದು ಮೂಕ ಹೆಣ್ಣು. ಅವಳು ಒಂದು ಮೂಕ ಹೆಣ್ಣು. ಅಕ್ಕ, ಚೈತ್ರನು ಒಂದ್ ಮಾತು ಕೇಳ್ಬಿಟ್ಟಿದ್ದಿದ್ರೆ ಆಗ್ತಿತ್ತು. ಯಾವ ವಿಚಾರದ ಬಗ್ಗೆನೋ ಚಾಮು? ನನ್ನ ಅವಳ ಮದುವೆ ಬಗ್ಗೆ ಕಣಕ್ಕ. ಅಯ್ಯ, ಯಾರ ಕೋಳಿ ಕೇಳಿ ಮೆಣಸರಿತಾರೇನೋ ಚಾಮು? ಅವಳೇನ್ ದೊಡ್ಡ ಜಾಗೀರ್ದಾರನ್ ಮಗಳ ಇಲ್ಲ ಕಮಿಷನರ್ ಮಗಳ? ಅದೇನ್ ಕೆಲ್ಸ ನೋಡು. ಹಂಗಲ್ಲ ಕಣಕ್ಕ, ಇದು ಗಂಡು ಹೆಣ್ಣು ಸಂಸಾರ ಪ್ರಶ್ನೆ ಅಲ್ವಾ, ಅದಕ್ಕೆ. ಲೋ ಚಾಮು, ನಿಮ್ಮ ಮಾವ ಬದುಕಿದ್ರೆ ಮಾತೇ ಬೇರೆ ಆಯ್ತಿತ್ತು. ಈ ಗಂಡು ದಿಕ್ಕಿಲ್ದಿರೋ ಮನೆಗೆ ಆಧಾರವಾಯ್ತೀನಿ ಅಂತ ಬಂದಿದೀಯ. ಎಲ್ಲಾನು ಕಳ್ಕೊಂಡು ಅಕ್ಕನ ಮನೆಗೆ ಸೇರ್ಕೊಂಡಿರೋ ನಿನ್ನಂತ ಒಳ್ಳೆ ಗಂಡು ಎಲ್ಲಪ್ಪ ಸಿಗ್ತಾನೆ ಚಾಮು? ನಮ್ಮ ಮಾನ ಮರ್ಯಾದೆ ಕಾಪಾಡ್ಬೇಕಂದ್ರೆ ನೀನೇ ತಾನೆ. ಅವಳು ಹುಡುಗಾಟತನ, ಅವಳು ಗಂಡು ಬೀರಿತನ ನೋಡಿ ನನಗೆ ಸಾನೇ ಬೇಜಾರಾಗ್ಬಿಟ್ಟೈತೆ ಚಾಮು. ಹೆಂಗಾನ ಮಾಡಿ 3 ಗಂಟೆ ಹಾಕಿ ಅವಳನ್ನ ನಿನ್ನ ಅದ್ಬಸ್ಸಲ್ಲಿ ಇಟ್ಕೋಪ್ಪ. ಇಲ್ಲ ಕಣೋ ಬೈರ, ಆ ಹೆಣ್ಣು ನಿನ್ನ ಕೊರಳಿಗೆ ಹೂವಿನ ಹಾರ ಹಾಕಲ್ಲ, ಕಪ್ಪನ್ನು ಕೊಡಲ್ಲ. ಯಾಕಂದ್ರೆ ಅವಳು ಮೂಕ ಹೆಣ್ಣು. 8 ವರ್ಷಗಳ ಹಿಂದೆ ಬೆಂಕಿ ದುರಂತದಲ್ಲಿ ಅವಳ ತಂದೆಯನ್ನು ಕಳ್ಕೊಂಡ ಕ್ಷಣದಿಂದ ಅವಳು ಮಾತನಾಡದ ಮೂಕ ಹೆಣ್ಣಾಗಿದ್ದಾಳೆ. ಅವಳು ಧೈರ್ಯವಂತೆ, ರೂಪವಂತೆ, ಗುಣವಂತೆ. ಆದರೆ ಅವಳು ಒಂದು ಮೂಕ ಹೆಣ್ಣು. ಶಿವ 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 ಹರ 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 ಶಿವ 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 ಶಿವ. ಲೋಕದ ಕಥೆಯ ಬಲ್ಲವ ದೇವರು ನೀನೇನಾ? 100 ಹೆಸರಲಿ ನಿತ್ಯ ಮೆರೆವ ಮಾಯ್ಕಾರ ನೀನೇನಾ? ಕಂಡು ಕಾಣದೆ ಅಡಗಿ ಕುಂತಿರೋ ಮಹಂತ ನೀನೇನಾ? ಎಲ್ಲ ತಿಳಿದರೂ ಕಪಟ ಮಾಡೋ ಮಾಟ್ಕಾರ ನೀನೇನಾ? ದಾರಿ ತೋರುವ ಮೇರು ಶಕ್ತಿಯ ಜ್ಯೋತಿ ನೀನೇನಾ? ಹರನೇ 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 ಶಿವನೇ 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 ಹರನೇ ಶಿವನೇ ಮಾತಾಡೋ ಮೌನಿ ದೇವ್ರೇ ಹಿಂದೇನೆ. ಲೋಕದ ಕಥೆಯ ಬಲ್ಲವ ದೇವರು ನೀನೇನಾ? 100 ಹೆಸರಲಿ ನಿತ್ಯ ಮೆರೆವ ಮಾಯ್ಕಾರ ನೀನೇನಾ? ಹೇ ಕಳ್ಳ ಶಿವ, ಸುಳ್ಳ ಶಿವ, ಪುಣ್ಯವಂತ ನೀನೇ ಭಾಗ್ಯವಂತ. ಹೀಗೇಕೆ ನನಗಿಂತ ಮೋಸ ಮಾಡಿದ
ಒಲವು ಮೆರೆದೆ ನನಗ್ಯಾಕೆ ಹಣೆ ಬರಹ ಹೀಗೆ ಇರಿಸಿದೆ ಈ ಒಗಟು ಬಾಳ ಜಿಗುಟು ನಿನ್ನ ಕೋಪ ನನಗೆ ಶಾಪ ವಿಭುವೆ 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 ಪ್ರಭುವೆ 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 ವಿಭುವೆ ಪ್ರಭುವೆ ಮಾತಾಡೋ ಮೌನಿ ದೇವ್ರೆ ಹಿಂದೆ ಮಲ್ಲ ಶಿವ ಲೋಕಲೋಕದ ಕಥೆಯ ಬಲ್ಲವ ದೇವರು ನೀನೇನಾ ನೂರು ಹೆಸರಲಿ ನಿತ್ಯ ಮೆರೆವ ಮಾಯ್ಕಾರ ನೀನೇನಾ ಶಿವ 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 ಹರ 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 ಶಿವ 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 ಹೇ ಕಳ್ಳ ಶಿವ ತೆರೆಯೋ ಕಣ್ಣು ಶಿವನೇ ನೋಡು ನನ್ನ ನೀನೇ ಬಾಳಿನಲ್ಲಿ ಶುಭ ಫಲವ ನೀಡಬಾರದೆ ಒಲಿಯೋ ಸ್ವಾಮಿ ಹರನೇ ಅರಸು ನನಗೆ ನೀನೇ ನಾಲಗೆಗೆ ನುಡಿ ಶಕ್ತಿ ಕೊಡಬಾರದೆ ಓ ಶಂಭು ತೋರೋ ಕರುಣೆ ಮಾತಾಡೇ ನೀನೇ ಬಿರಿಯೇ 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 ಭೂಮಿ 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 ಸಿಡಿಯೋ ಭಾನು ಯಾಕಿಂಗೆ ಮಾಡಿದೆಯೋ ಮಾದೇವೆ ಲೋಕಲೋಕದ ಕಥೆಯ ಬಲ್ಲವ ದೇವರು ನೀನೇನಾ ನೂರು ಹೆಸರಲಿ ನಿತ್ಯ ಮೆರೆವ ಮಾಯ್ಕಾರ ನೀನೇನಾ ದಾರಿ ತೋರುವ ಮೇರು ಶಕ್ತಿ ಆ ಜ್ಯೋತಿ ನೀನೇನಾ ಹರನೇ 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 ಶಿವನೇ 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 ಹರನೇ ಶಿವನೇ ಮಾತಾಡೋ ಮೌನಿ ದೇವ್ರೆ ಹಿಂದೇನೆ ಏ ಶಿವ ಬಲ್ ಖತರ್ನಾಕ್ ದೇವ್ರು ಕಣಯ್ಯ ನೀನು ಬಲ್ ಖತರ್ನಾಕ್ ದೇವ್ರು ಆಹಾ ನಿನಗೆ 108 ಹೆಸರಿವೆ ಆ ಹೆಸರುಗಳಿಗೆಲ್ಲ ಒಬ್ಬೊಬ್ರು ಲವರ್ಸು ಹೆಂಡ್ತಿರು ಇದ್ದಾರೆ ಅವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ BP ಶುಗರು ಕ್ಯಾನ್ಸರು ಏಡ್ಸು ಕುಂಟು ಕುರುಡು ಮೂಕಿ ಅಂಗವೈಕಲ್ಯತೆ ಅಂತ ಯಾವ್ದಾದ್ರೂ ಒಂದು ರೋಗ ಕಾಯಿಲೆ ಆಯ್ತಾ ಇಲ್ವಲ್ಲ ನಾವು ಮಾನವರು ಕಣೆಯ ಮಾನವರು ನಮ್ಮಿಂದನೇ ಸ್ನಾನ ಮಾಡಿಸ್ಕತಿಯ ನಮ್ಮಿಂದನೇ ಅಲಂಕಾರ ಮಾಡಿಸ್ಕತಿಯ ನಮ್ಮಿಂದನೇ ಪೂಜೆನೂ ಮಾಡಿಸ್ಕೊತೀಯ ಹೋಮ ಶಾಂತಿ ಅವನ ಎಲ್ಲ ಮಾಡಿಸ್ಕೊಂಡು ಓ ತಂಪಾಗಿರ್ತೀಯ ಆದ್ರೂ ಸಮಯ ಸಂದರ್ಭ ನೋಡ್ಕೊಂಡು ನಮಗೆ ಒಂದು ಬಗ್ನಿಗೂಟ ಹೊಡೆದು ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಡ್ತೀಯ ಬೋಲು ಮಾಯ್ಕಾರ ಕಣಯ್ಯ ನೀನು ಬೋಲು ಮಾಯ್ಕಾರ ನನಗೆ ಮಾತ್ರ ಒಂದೇ ಹುಡುಗಿನ ತೋರಿಸ್ದೆ ಪ್ರೀತಿ ಮಾಡು ಒಂದೇ ನಾನು ಪ್ರೀತಿ ಮಾಡಿದೆ ಆದ್ರೆ ಆ ಹುಡುಗಿ ಮಾತು ಕಿತ್ಕೊಂಡು ಮೂಕಿ ಮಾಡಿ ನನ್ನ ಪ್ರೀತಿನೇ ಪರೀಕ್ಷೆ ಮಾಡ್ತಾ ಇದೀಯಾ ಏನಯ್ಯ ನಿನ್ ಕಣ್ಣ ಮುಚ್ಚಾಲೆ ಆಟ ಓಯ್ ಕಳ್ಸಿವ ನಾನ್ ಯಾರು ಕೆಚ್ಚದ ಗಂಡು ಬೈರ ನಾನೇ ಬೇರೆ ನನ್ನ ಸಿದ್ಧಾಂತನೇ ಬೇರೆ ಈ ನನ್ನ ತಲೆಬುಡೆ ಪುಸ್ತಕದಲ್ಲಿ ಇಟ್ಟು ಮನಸ್ಸು ಕೊಟ್ಟು ಹೃದಯ ಹಿಂದಕ್ಕೆ ಕೇಳ್ಬೇಡ ಅನ್ನೋ ಪದಗಳೇ ಪ್ರಿಂಟ್ ಆಗಿರೋದು ತಿಳ್ಕೊ ಯಾಕೆ ಅನುಮಾನನ ದರ್ಪ ದವಲತ್ತು ಇದ್ಯಾವುದು ನನ್ನ ತಲೆಬುರುಡ ಪುಸ್ತಕದಲ್ಲಿ ಪ್ರಿಂಟ್ ಆಗಿಲ್ಲ ಚೈತ್ರ ನಾನಿನ್ನೂ ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ ನನ್ನ ಮನಸ್ಸು ನಿನ್ನ ಒಪ್ಕೊಂಡೈತೆ ನನ್ನ ಹೃದಯ ನೀನು ಇಷ್ಟಪಟ್ಟೈತೆ ಗೌಡ್ರೆ
ಓಸಿ ಮಾತಾಡ್ಬೇಕು, ಸ್ವಲ್ಪ ಕೆಳಗಿಳಿದ್ ಬರ್ತೀರಾ? ಇದ್ಯಾಕೆ ಸಾವಿತ್ರಮ್ಮ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ? ಒಳಗಡೆ ಬಾ, ನಾನು ಕೆಳಗಡೆ ಇಳಿದು ಬರ್ತೀನಿ. ಇದ್ಯಾಕೆ ಸಾವಿತ್ರಮ್ಮ ನಿಂತ್ಕೊಂಡಿದ್ದೀರಾ? ಈ ಸೋಫಾ ಕುರ್ಚಿಗಳಿರೋದು ನಿಮ್ಮಂತವ್ರು ಕುತ್ಕೊಳ್ಳೋದಕ್ಕೋಸ್ಕರ. ಕುತ್ಕೊಳ್ಳಪ್ಪ. ಅದು ಅದು ಕುಂತು ಮಾತಾಡೋಷ್ಟು ಸಮಯ ಸಂದರ್ಭ ಇಲ್ಲ ಗೌಡ್ರೆ, ಅದಕ್ಕೆ. ಸರಿ. ಅಂದಾಗೆ ಸಾವಿತ್ರಮ್ಮ, ಈ ಹುಡುಗ ಯಾರು? ನಾನು ಎಂದೂ ನೋಡೇ ಇಲ್ವಲ್ಲ ಇವನ್ನ. ಇವನು ನನ್ನ ಒಡಹುಟ್ಟಿದ ತಮ್ಮ ಗೌಡ್ರೆ, ಹೆಸರು ಚಾಮು ಅಂತ. ಇವನ್ಗೆ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಿ ಮನೇಲೆ ಇಟ್ಕೊಳ್ಳವ ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ಮೊದಲನೇ ಲಗ್ನ ಪತ್ರಿಕೆ ನಿಮ್ಗೆ ಕೊಟ್ಟು ಆಶೀರ್ವಾದ ತಗೊಳವ ಅಂತ. ಒಳ್ಳೆ ನಿರ್ಧಾರ ಮಾಡಿದೆ ಸಾವಿತ್ರಮ್ಮ. ಆ ಮೂಕ ಹೆಣ್ಮಗಳ ಬಗ್ಗೆ ನಾನು ಕನಿಕರ ಪಡ್ತಾ ಇದ್ದೆ. ಅಯ್ಯೋ ಪಾಪ. ನೋಡಪ್ಪ ಚಾಮು, ನೀನ್ ನೋಡಿದ್ರೆ ಒಳ್ಳೆ ಹುಡುಗನ ಥರ ಕಾಣ್ತೀಯ. ನಿಮ್ಮ ಮಾವ ದಾನಪ್ಪ ಬದುಕಿರ್ಬೇಕಾದ್ರೂ ಈಗ್ಲೂ ತಾಯಿ ಮಗಳು ಇಬ್ರು ಮಾನವಂತರು, ಗುಣವಂತರು. ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ತಾಯಿ ರೇಣುಕಾ ಎಲ್ಲಮ್ಮ ನೀನ್ ಕಾಪಾಡ್ತಾಳೆ. ನಂಗೂ ಇವ್ರನ್ನ ಬಿಟ್ರೆ ಬೇರೆ ಯಾರೋ ಗತಿ ಇಲ್ಲ ಗೌಡ್ರೆ. ನಿಮ್ಮ ಮಾತು ಉಳಿಸ್ಕೋತೀನಿ ಗೌಡ್ರೆ. ಇದೇನ್ ಮರ್ವಾದೆ ಸಾವಿತ್ರಿ ನಿಂದು? ನಿಂತ್ಕೊಂಡೆ ಮಾತಾಡ್ತಿದ್ಯಲ್ಲ, ಬಾ ಕೂತ್ಕೋ ಬಾ. ಅಯ್ಯೋ ತಪ್ಪು ತಿಳ್ಕೊಬೇಡಿ ಗೌಡ್ತಿಯವ್ವ, ಇನ್ನು ಲಗ್ನ ಪತ್ರಿಕೆ ಕೊಡಕ್ಕೆ ಊರು ಕೇರೆಲ್ಲ ಬಾಕಿಯವೆ. ಹಂಗ ತಗೋ ಕಾಪಿ ಕುಡಿ. ಅಯ್ಯೋ ಬೇಡ ನೋಡು, ನೀ ಕಾಪಿ ಕುಡಿದ್ರೇನೆಯ ನಿನ್ ಮಗಳ ಮದ್ವೆಗ್ ಬರೋದು, ಇಲ್ಲ ಅಂದ್ರೆ ನಾವು ಬರಕ್ಕಿಲ್ಲ. ಅಯ್ಯಯ್ಯೋ ಹಂಗ್ ಮಾತ್ರ ಅನ್ಬೇಡಿಯವ್ವ. ತಗಪ್ಪ ಚಾಮು. ಹೋಗಪ್ಪ ಚಾಮು, ಗೌಡ್ರಿಗೆ ಲಗ್ನ ಪತ್ರಿಕೆ ಕೊಟ್ಟು ಆಶೀರ್ವಾದ ತಗೋ. ಆಯ್ತಕ್ಕ, ತಗೊಳ್ಳಿ ಗೌಡ್ರೆ, ನಂಗೆ ಆಶೀರ್ವಾದ ಮಾಡಿ. 100 ಕಾಲ ಸುಖವಾಗಿ ಬಾಳಪ್ಪ. ಸಾವಿತ್ರಮ್ಮ, ನನ್ನ ಮನೆ ಆಳು ಕರಿಯನ್ ಕೈಲಿ ಒಂದಷ್ಟು ತೆಂಗಿನಕಾಯಿ, ಬೆಲ್ಲ, ಅಕ್ಕಿನೆಲ್ಲ ಕೊಟ್ಟು ಕಳಿಸ್ತೀನಿ. ಮದುವೆಗೆ ಉಪಯೋಗಿಸ್ಕೊಳ್ಳಿ. ಆಯ್ತು ಗೌಡ್ರೆ, ಬತ್ತೀವಿ. ಹೋಗ್ಬತ್ತೀನಿ ಗೌಡ್ರೆ, ಹೋಗ್ಬತ್ತೀನಿ ಅವರೇ. ಊರ್ನಾಗಿರೋ ಹೆಣ್ಮಕ್ಳು ಗಂಡು ಮಕ್ಳಿಗೆಲ್ಲ ಮದುವೆ ನಡೀತಾ ಇದೆ. ಎಲ್ಲರೂ ಮದುವೆ ಸೊಬ್ನ ಮುಂಜಿಗೆಲ್ಲ ಔಟ್ ಬರ್ತಾ ಇದ್ದೀವಿ. ಆದ್ರೆ ನಮ್ಮ ಮನೆ ಪುಂಡಾನೆ ಊರು ಬೀದಿ ಬೀದಿ ಕೇರಿ ಸುತ್ತಾನೆ ಇದೆ. ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ, ಕರ್ತವ್ಯನೂ ಇಲ್ಲ. ಅಯ್ಯ ಬುಡಿ, ಆ ಮಗಿಗೆ ಇನ್ನು ಚಿಕ್ಕ ವಯಸ್ಸು, ಓಡಾಡ್ಕೊಂಡಿರ್ಲಿ ಬುಡಿ. ಗುದ್ದು ಬಿಡ್ತೀನಿ ನಿನ್ಗೆ. ಲೇ ಕನಕ, ಊನಹಳ್ಳಿ ಲೋಕಪ್ಪ ಅವ್ರ ಮಗಳು ನೋಡಿದ್ಯೇನೆ? ಹ್ಞೂ ಕಣ್ರಿ, ನೋಡಿವ್ನಿ. ಮೊನ್ನೆ ಆ ಬಂಡಿ ಜಾತ್ರೆ ಕರ್ಕ ಬಂದಿದ್ರು, ಆಗ ನೋಡಿವ್ನಿ. ಅದ್ಯಾಕಂಗ್ ಕೇಳಿರಿ? ನಮ್ ಬೈರನ್ಗೆ ಆ ಹುಡುಗಿ ಒಪ್ಪಿಗೆ ಆಯ್ತಾಳೇನೆ? ಅಯ್ಯೋ, ನಿಮ್ ಬಾಯಿಗೆ ಬೆಲ್ಲ ಹಾಕ, ಎಂತ ಒಳ್ಳೆ ಮಾತಾಡಿದ್ರಿ. ನಮ್ ಬೈರಂಗೂ ಆ ಹುಡುಗಿಗೂ ಈಡು ಜೋಡು ಬೋ ಚಂದ ಕಾಣ್ತದೆ ಕಣ್ರಿ. ಲೋಕಪ್ನವರು ನಮ್ಮನೆ ಆಸ್ತಿ ಅಂತಸ್ತಿಗೆ ತಕ್ಕನಂಗೆ ಅವ್ರೆ. ಒಂದ್ಸರಿ ಹೋಗಿ ಅವ್ರ ಮನೆ ಹೆಣ್ಮಗ ನೋಡ್ಕೊ ಬಂದ್ಬಿಡವ, ನಡೀರಿ. ಮತ್ತೆ ತಡೆ ಯಾಕೆ ಮತ್ತೆ ಇವಾಗ? ಹೋಗು, ಅಲಂಕಾರ ಮಾಡ್ಕೊ ಬರೋಗು, ಈಗ್ಲೇ ಹೋಗುವ. ಸರಿ ಕಣ್ರಿ, ನಾವ್ ಹೋಗಿ ಬೀರನ್ ಬಂದ್ಬಿಡ್ತೀನಿ. ಚೈತ್ರ, 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 ಅಳೋ ಅಂತದ್ದು ಏನಾಗೈತಿ ಇವಾಗ? ಚೈತ್ರ, ಚೈತ್ರ, ಯಾಕೆ ಅಳ್ತಾ ಇದೆಯಾ? ಹೇಳು.
ನಿಮ್ಗೆ ಇಷ್ಟ ಇದ್ದರ ಮದುವೆಗೆ ಲಗ್ನ ಪತ್ರಿಕೆ ಪ್ರಿಂಟ್ ಹಾಕಿ ಊರಿಗೆಲ್ಲ ಅಂತವರ ನಿಮ್ಮ ತಾಯಿ ಮಾವ. ಈ ಲಗ್ನ ಪತ್ರಿಕೆ ನೋಡಿದ್ಮೇಲೂ ನಾ ಸುಮ್ಕೆ ಇದ್ರೆ ನಮ್ ಪ್ರೀತಿಗೆ ಬೆಲೆನೇ ಇರಲ್ಲ. ಬಾ ಹೋಗವ, ಬಾ. ಈ ಜನಗಳಿಗೆ ನಾವೇನ್ ಹೆದರ್ಕೋಬೇಕಾಗಿಲ್ಲ. ನಾವೇನ್ ಕದ್ದೋಡ ತರ ಪ್ರೇಮಿಗಳು ಅಲ್ಲ. ಬಾ ಕುಂತ್ಕೋ. ಇದೇ ನನ್ ಮನೆ. ಮೊದಲನೇ ಸಲ ನೀನು ನಿನ್ನಿ ಮನೆಗೆ ಬರ್ತಾ ಇದೀಯ. ಬಲಗಲಿಟ್ಟು ಒಳಗ್ ಬಾ. ಬಾ. ಲೇ ಕನಕಲಕ್ಷ್ಮಿ, ಎಷ್ಟೊತ್ತೆ ನಿನ್ನ ಅಲಂಕಾರ ಮುಗಿಯೋದು? ಬೇಗ ಬಾರೆ. ಈ ಹೆಂಗ್ಸ್ರೇ ಇಷ್ಟು. ಅಯ್ಯಯ್ಯಯ್ಯ, ಏನ್ ಎಲ್ಲದಕ್ಕೂ ಹಿಂಗ ಅವಸರ ಮಾಡ್ರಿ? ಇವರೇ ನನ್ನ ಪ್ರತ್ಯಕ್ಷ ದೇವತೆಗಳು. ಚೈತ್ರ, ಹೋಗ ಆಶೀರ್ವಾದ ತಗೋ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಯೋಳವ ಯೋಳು. ಇವಳು ಚೈತ್ರ, ಒಗ್ರಳ್ಳಿ ಸಾವಿತ್ರಮ್ಮನ ಮಗಳು. ತಂದೆ ಸಾವಿನ ಸಂದರ್ಭದಲ್ಲೇ ನಾಲ್ಗೆ ಧ್ವನಿ ಕಳ್ಕೊಂಡು ಮೂಗಿ ಆಗವಳೆ. ಇವಳು ನನ್ನನ್ನೇ ಪ್ರೀತಿಸ್ತಾವಳೆ, ನಾನು ಇವಳನ್ನೇ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ ಪಾಪಿ, ಕುಲಕಂಟಕ, ವಂಶದ್ರೋಹಿ. ನಮ್ಮ ವಂಶ, ಮನೆತನದ ಮಾನ ಮರ್ಯಾದೆ ಎಲ್ಲಾನು ಸರ್ವನಾಶ ಮಾಡ್ಬಿಟ್ಟಲ್ಲ ಪಾಪಿ. ನೋಡು ನೋಡು, ಇವಳು ಸೋದರ ಮಾವನ್ ಜೊತೆಲಿ ಗುರು ಹಿರಿಯರು ನಿಶ್ಚಯ ಮಾಡಿರೋ ಮದುವೆ ಲಗ್ನ ಪತ್ರಿಕೆ ಇದು. ನೋಡು, ಈಗ ತಾನೇ ಸಾವಿತ್ರಮ್ಮ ಚಾಮು ಇಬ್ರು ಬಂದು ಮೊದಲನೇ ಪತ್ರಿಕೆಯ ನಿಮ್ಗೆ ಕೊಡ್ತಾ ಇವಿ ಅಂತ ಕೊಟ್ಟೋದ್ರು ಕಡ್ಲ ಬೈರ. ನೋಡು, ಮದ್ವೆ ಗೊತ್ತಾಗಿರೋ ಪರಸ್ತ್ರೀಯರನ್ನ ಕಣ್ಣಿಂದ ನೋಡೋದು ಮಹಾಪಾಪ ಕಳ್ಳ. ಅಂತದ್ರಲ್ಲಿ ಪ್ರೀತಿಸ್ತೀನಿ, ಇವಳೇ ಮದ್ವೆ ಆಯ್ತೀನಿ ಅಂತ ಮನೆ ಒಳಗಡೆ ಕರ್ಕೊಂಡ್ ಬಂದಿದೀಯಲ್ಲ, ನೀನೇನ್ ಮನುಷ್ಯನೋ ಮೃಗನೋ? ಅಯ್ಯೋ. ಹೋಲ್ಡ್ ಆನ್ ಡ್ಯಾಡಿ, ಹೋಲ್ಡ್ ಆನ್. ಈ ಲಗ್ನ ಪತ್ರಿಕೆ, ಈ ನಿಶ್ಚಿತಾರ್ಥ, ಈ ಮದ್ವೆ ಇದ್ಯಾವುದು ಈ ಮೂಕ ಮನ್ಸಿಗೆ ಗೊತ್ತೂ ಇಲ್ಲ. ಈ ಮೂಕ ಹೃದಯಕ್ಕೆ ಯಾವುದು ತಿಳಿಸೂ ಇಲ್ಲ. ತಾಯಿ, ತಮ್ಮ, ಪುರೋಹಿತ, ಪಂಚಾಂಗ ಇವರೆಲ್ಲರೂ ಸೇರ್ಕೊಂಡು ಒಂದು ಮೂಕ ಪ್ರಾಣಿನ ಕಟಕನ್ ಕೊಟ್ಟಂಗೆ ಆ ಮದುವೆ ಏರ್ಪಾಟ್ ಮಾಡವ್ರೆ ಡ್ಯಾಡಿ. ಆದ್ರೆ ಈ ಮೂಗಿನ ನನ್ ಸೊಸೆ ಮಾಡ್ಕೊಳಕ್ಕಾಗ್ಲಿ, ಈ ಮನೆ ತುಂಬಿಸ್ಕೊಳಕ್ಕಾಗ್ಲಿ ನಾನ್ ಸಿದ್ಧ ಇಲ್ಲ ಕಣೋ, ನಾನ್ ಸಿದ್ಧ ಇಲ್ಲ. ನಾನು ಅಷ್ಟೇ ಡ್ಯಾಡಿ. ಇವಳಿಗೋಸ್ಕರ ನಿಮ್ ಮನೆ, ಆಸ್ತಿ, ಹಣ, ನಿಮ್ ವಂಶನೇ ಬಿಟ್ಟು ದೂರ ಹೊರಟೋಗ್ತೀನಿ. ಚೈತ್ರ, ಯಾಕೆ ಕಳ್ತಾ ಇದೆಯಾ? ಯಾಕೆ ಯಾಕೆ ಕಳ್ತಾ ಇದೆಯಾ? ಪ್ರೀತಿ ಪ್ರೇಮದ ಸುಳಿಯಲ್ಲಿ
ಸಿಕ್ಕ ದೇವತೆಗಳು ಋಷಿಗಳಿಗೆ ಕಷ್ಟ ತಪ್ಪಲಿಲ್ಲ ಅಂದಮೇಲೆ ನಮ್ಮ ಕಷ್ಟ ಯಾವ ಲೆಕ್ಕ ಚೈತ್ರ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮುಂದೆ ಏನು ಮಾಡೋದು? ನನ್ನೇ ನಂಬ್ಕೊಂಡು ಬಂದ ಇವಳನ್ನು ಕರ್ಕೊಂಡು ಮನೆ ಬಿಟ್ಟು ಆಚೆ ಬಂದ್ಬಿಟ್ಟಿವಿನಿ. ನಂಗೇನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನೋಡು ಚೈತ್ರ, ಈಗ ನನಗೂ ನಿನಗೂ ಮದುವೆ ಮುಖ್ಯ ಅಲ್ಲ, ನೀನು ಮಾತಾಡೋ ಥರ ಆಗಬೇಕು. ನೀನೇ ನಿನ್ನ ನಾಲ್ಗೆಯಿಂದ ಮಾತಾಡಬೇಕು ಚೈತ್ರ. ನನ್ನ ಜೊತೆ, ಈ ಹಳ್ಳಿ ಜೊತೆ, ಈ ಪ್ರಪಂಚದ ಜೊತೆ ನಿರಂತರವಾಗಿ ಮಾತಾಡಬೇಕು. ಈ ನಿನ್ನ ಮೂಕ ಮನಸ್ಸಿನಲ್ಲಿ ಅಡಗಿರೋ ನಿನ್ನ ಆಸೆ, ಆಕಾಂಕ್ಷೆ, ಬಯಕೆಗಳನ್ನ ತಿಳಿಸ್ಬೇಕು ಚೈತ್ರ. ನೋಡು, ಇದನ್ನೆಲ್ಲ ನಮ್ಮ ಅಪ್ಪ ಅವ್ವ, ನಿಮ್ಮವ್ವ, ಈ ಹಳ್ಳಿ ಜನಗಳೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಮ್ಮಿಬ್ಬರಿಗೂ ಮದುವೆ ಆಯ್ತದೆ. ಈ ರಸ್ತೆಲೇ ಬರಬೇಕು. ಇವತ್ತು ಆ ಬೈರ್ನೇಣನ ಈ ಸರ್ಕಲ್ನಲ್ಲೇ ಮಲಗಿಸ್ತೀನಿ. ಇಡಿ ಕೆಳಗೆ. ಯಾಕೆ ಚಮ್ಮ ರಸ್ತೆ ಮಧ್ಯೆ ಕುಂತ್ಕೊಂಡಿದ್ಯಾ? ಕಿಡ್ನಾಪ್ ಆಗಿರೋ ಪ್ರೇಮಿಗಳು ಇದೇ ರಸ್ತಲ್ಲಿ ಬರ್ತಾರೆ. ಅವ್ರನ್ನ ಇದೇ ಮಚ್ಚಿಂದ ಕೊಚ್ಚಿ ಇದೇ ಸ್ಥಳದಲ್ಲಿ ಪ್ರೇಮಿಗಳ ಸ್ಮಾರಕ ಕಟ್ಟಿಸಬೇಕು ಅಂತ. ಹೌದಾ ಚಮ್ಮ? ಅದೇ ಸ್ಮಾರಕ ನಿನ್ನ ಹೆಸರಿಗೆ ಆಗ್ಬಿಟ್ರೆ ಬೈರಾ, ನಾನೇ ಬೇರೆ, ನನ್ನ ಸಿದ್ಧಾಂತನೇ ಬೇರೆ. ಈ ನನ್ನ ತಲೆ ಬಿಡೆ ಪುಸ್ತಕದಲ್ಲಿ ಸುಳ್ಳು, ಮೋಸ, ಕಳ್ತನ ಅನ್ನೋ ಪದಗಳೇ ಪ್ರಿಂಟ್ ಆಗಿಲ್ಲ ಚಾಮು. ನಾನಿಲ್ದಿರೋ ಸಮಯದಲ್ಲಿ ನನ್ನ ಮನೆಗೆ ನುಗ್ಗಿ ಲಗ್ನ ಪತ್ರಿಕೆನ ಬಿಸಾಡಿ ಮೂಕ್ ಹುಡುಗಿನ ಎಳ್ಕ ಬಂದಿರೋ ನೀನ್ ಯಾವ ಸೀಮೆ ಕೆಚ್ಚದ ಗಂಡುಲೇ? ನಾನು ಇವಳು ಎಳ್ಕೊಂಡ್ ಬಂದಿಲ್ಲ ಚಾಮು. ಒಂದು ಒಳ್ಳೆ ಕೆಲ್ಸಕ್ಕೆ ಕರ್ಕೊಂಡೋಯ್ತಾ ಇವನಿ. ಅದೇನು ಅಂತ ಆಮೇಲೆ ನಿನ್ಗೆ ಗೊತ್ತಾಯ್ತದೆ. ಈಗ ದಾರಿ ಬಿಡು. ನನ್ನ ಜೊತೆ ಮದುವೆ ಬೇಕಾಗಿರೋ ಹುಡುಗಿನ ನಿನ್ ಜೊತೆ ಕಳಿಸ್ಬಿಟ್ರೆ ನನ್ನ ಗಂಡಸ್ತನಕ್ಕೆ ಏನೋ ಬೆಲೆ ಇದೆ. ಬಿಡಲ್ಲ ಕಣ ಇವತ್ತು ನಿನ್ನ, ಬಿಡಲ್ಲ. ಏಯ್, ಹೇಳ ಮೇಲೆ ಇಷ್ಟಕ್ಕೆಲ್ಲ ನೀನೇ ಕಾರಣ. ಏಯ್, ಚೈತ್ರ, 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 ಚಾಮು! ನಮಸ್ಕಾರ ಡಾಕ್ಟರ್. ಕೂತ್ಕೋಬೋದಾ?
ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಳಿ, ನಿಮ್ಮಲ್ಲಿ ಯಾರಿಗೆ ಏನು ತೊಂದರೆ, ಏನು ಕಾಯಿಲೆ ಇದೆ ಅಂತ. ಡಾಕ್ಟರ್, ನಾನಂತೂ ಪೇಷಂಟ್ ಅಲ್ಲ, ಈಕೆ ಪೇಷಂಟ್. ಡಾಕ್ಟರ್, 8 ವರ್ಷದಿಂದ ಈಕೆಗೆ ಮಾತು ನಿಂತೋಗ್ಬಿಟ್ಟಿದೆ. ಪರೀಕ್ಷೆ ಮಾಡಿಸೋಣ ಅಂತ ಕರ್ಕೊಂಡ್ಬಂದೆ. ಇವ್ರು ನಿನಗೆ ಏನಾಗಬೇಕಪ್ಪ? ಡಾಕ್ಟರ್ ಚಿತ್ರವಾಗಿ ಪರಿಚಯ ಆದ್ಲು. ಈಗ ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಗೆಳತಿ ಆಗಿದ್ದಾರೆ. ಏನಮ್ಮ ಹೆಸರು? ಓಹೋ, ನಿನ್ನ ಹೆಸರು ಚೈತ್ರ ಅಂತನಾ? ಕಮ್ ಡಾಕ್ಟರ್, ಈ ಪೇಷಂಟ್ ಡಿಸೀಸ್ ಬಗ್ಗೆ ಸ್ವಲ್ಪ ಚೆಕ್ ಮಾಡೋಣ. ಬಾರಮ್ಮ. ಹೋಗು ಚೈತ್ರ, ಭಯ ಪಡ್ಬೇಡ. ಡಾಕ್ಟರ್ಸ್ ನಮಗೆ ಗೊತ್ತಿರೋರೆ. ಬನ್ನಿ. ಡಾಕ್ಟ್ರು ಇಲ್ವೇನಪ್ಪ? ಒಳಗಡೆ ಅವರಿಸಿ. ಓ, ನಮಸ್ಕಾರ ರಘುನಾಥ್ ರಾಯ್ರೆ. ಯಾವಾಗ ಬಂದ್ರಿ? ಎಷ್ಟೊತ್ತಾಯ್ತು? ಒಂದು 10 ನಿಮಿಷ ಆಯ್ತು ಡಾಕ್ಟ್ರೆ. ಈ ಹುಡುಗನ ಹತ್ರ 1-2 ಮಾತಾಡಿದ್ದೀನಿ ಅಷ್ಟೇ. ಒಂದು 10 ನಿಮಿಷ. ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ನೋಡು ಬೈರ, ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಅವಳ ಮಾತು ನಿಂತು ಹೋಗಿದೆ. ಅಂದ್ರೆ ಧ್ವನಿ ಪೆಟ್ಟಿಗೆ ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿ ಸುಮಾರು ವರ್ಷಗಳೇ ಆಗಿವೆ. ಹಾಗಾಗಿ ಮಾತ್ರೆ ಇಂಜೆಕ್ಷನ್ಗಳಿಂದ ಧ್ವನಿಪೆಟ್ಟಿಗೆ ಓಪನ್ ಮಾಡೋದು ತುಂಬಾನೇ ಕಷ್ಟ. ಹಾಗೆ ಮಾಡಿದ್ರು ಕೂಡ 6 ತಿಂಗಳು 1 ವರ್ಷ ಆದರೂ ಗುಣಮಟ್ಟ ಆಗೋದು ತುಂಬಾ ಕಷ್ಟ ಇದೆ. ಅದಕ್ಕೆ ಒಂದು ಆಪರೇಷನ್ ಮಾಡಬೇಕು. ಆದಷ್ಟು ಬೇಗ ಅವಳು ಎಲ್ಲ ಥರ ಮಾತಾಡ್ಬೇಕು. ಅದಕ್ಕೆ ಸ್ವಲ್ಪ ಹಣ ಖರ್ಚಾಗುತ್ತೆ ಬೈರ. ಆ ರೀತಿ ಮಾಡ್ಬೋದು. ಹಣ ಇರಬೇಕಾಗುತ್ತೆ. ಅದಕ್ಕೆ ಅಡ್ಮಿಷನ್, ಆಪರೇಷನ್, ಮೆಡಿಸಿನ್ ಅಂತೆಲ್ಲ ಹೆಚ್ಚು ಕಡಿಮೆ 2 ರಿಂದ 2.5 ಲಕ್ಷ ಖರ್ಚಾಗುತ್ತೆ. ಕೂತ್ಕೋ ಚೈತ್ರ, ಕೂತ್ಕೋ ಕೂತ್ಕೋ. ಭೈರ, ನೀವಿಬ್ರು ಹೊರಗಡೆ ಹೋಗಿ ಕೂತ್ಕೊಂಡು ಒಂದು ನಿರ್ಧಾರ ಮಾಡಿ ಆಮೇಲೆ ನಮಗೆ ಬಂದು ಹೇಳಿ. ಹೋಗಿ. ಸರಿ ಡಾಕ್ಟರ್. ಕೂತ್ಕೋಪ್ಪ, ಕೂತ್ಕೋ. ನೀವಿಬ್ರು ಪ್ರೇಮಿಗಳ? ಹೌದು ಸ್ವಾಮಿ. ಡಾಕ್ಟ್ರೆ, ಆಪರೇಷನ್ ರೆಡಿ ಮಾಡಿ. ಆ ಹಣನ ನಾನು ಕೊಡ್ತೀನಿ. ಆಯ್ತು ರಾಯ್ರೆ. ಬೇಡಿ ಯಜಮಾನ್ರೆ, ತಮ್ಮ ಪರಿಚಯನೇ ಇಲ್ಲ. ನಮ್ಮಂಥವ್ರ ಹತ್ರ ಹಣ ಪಡೆಯೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಮನುಷ್ಯತ್ವ, ಮಾನವೀಯತೆ ಇವೆಲ್ಲ ಇರೋರಿಗೆ ಸಂಬಂಧ ಯಾಕಪ್ಪ ಬೇಕು? ಬೇಡಿ ಯಜಮಾನ್ರೆ, ನನಗೆ ಯಾವತ್ತೂ ಕೊಟ್ಟ ಅಭ್ಯಾಸನೇ ಹೊರತು ಕೇಳಿ ಬೇಡಿ ಪಡೆಯೋ ಅಭ್ಯಾಸ ನನಗಿಲ್ಲ. ಆ ಹಣ ನಾನೇ ಹೇಗಾದ್ರೂ ಮಾಡಿ ತಂದು ಕೊಡ್ತೀನಿ. ಅಂದಹಾಗೆ ಡಾಕ್ಟ್ರೆ, ಹೇಳಿ, ನನ್ನ ಮಗನಿಗೆ ಬೇಕಾದ ಕಿಡ್ನಿ ಸಿಗ್ತಾ? ಇಲ್ಲ ರಾಯ್ರೆ, ಇನ್ನೂ ಅಂಥ ಒಳ್ಳೆ ಸುದ್ದಿ ಬಂದಿಲ್ಲ. ಇರೋ ಒಬ್ಬ ಮಗನ್ನ ಉಳಿಸ್ಕೊಳ್ಳೋ ಯೋಗ ನನಗಿಲ್ಲ ಅನ್ಸುತ್ತೆ. ರಾಯ್ರೆ, ಟಿವಿ ಮತ್ತೆ ಪೇಪರ್ಗೆ ಒಂದು ಅಡ್ವರ್ಟೈಸ್ ಕೊಟ್ರೆ ನಮಗ್ ಬೇಕಾಗಿರುವಂತ ಕಿಡ್ನಿ ಆದಷ್ಟು ಬೇಗ ಸಿಗಬಹುದು. ಬೈರ, ಈ ರಘುನಾಥ್ ರಾಯರಿಗೆ ಬೇಕಾದಷ್ಟು ಆಸ್ತಿ, ಐಶ್ವರ್ಯ, ಹಣ ಎಲ್ಲ ಇದೆ. ಆದರೆ ಶಾಂತಿ, ನೆಮ್ಮದಿ, ಸಂತೋಷ ಅನ್ನೋದೇ ಇಲ್ಲ. ಇರೋ ಒಬ್ಬ ಮಗನಿಗೆ 2 ಕಿಡ್ನಿನೂ ಫೇಲ್ ಆಗಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಡಾಕ್ಟರ್, ನಂದೊಂದು ಕಿಡ್ನಿನ ಇವ್ರ ಮಗನಿಗೆ ಕೊಡ್ಬೋದಾ? ನಿನ್ನ ಬ್ಲಡ್ ಗ್ರೂಪ್ ಯಾವುದು? ಓ ಪಾಸಿಟಿವ್ ಡಾಕ್ಟರ್. ಖಂಡಿತ ಆಗುತ್ತಪ್ಪ. ಹಾಗಾದ್ರೆ ಇವತ್ತೇ ಬೇಗ ಆಪರೇಷನ್ ಮಾಡಿ ಇವ್ರ ಮಗನ ಪ್ರಾಣ ಉಳಿಸಿ ಡಾಕ್ಟರ್. ಬೈರ, ನಿಜವಾಗ್ಲೂ ನಿನ್ನ ಕಿಡ್ನಿ ಕೊಟ್ಟು ನನ್ನ ಮಗನ ಪ್ರಾಣ ಉಳಿಸ್ತೀಯ? ಹೌದು ಯಜಮಾನ್ರೆ. ಈ ಕ್ಷಣದಿಂದ ನಿಮ್ಮ ನೋವು, ದುಃಖನೆಲ್ಲ ಮರೆತು ಸಂತೋಷವಾಗಿರಿ. ನಿಮ್ಮ ಮಗ 100 ವರ್ಷ ಬಾಳ್ಲಿ ಅಂತ ನಾನು ಆಸೆ ಪಡ್ತೀನಿ. ಸರಿಯಪ್ಪ. ಹಾಗಾದ್ರೆ ಬೈರ, ನಿನ್ನ ಕಿಡ್ನಿಯಿಂದ ರಾಯರ ಮಗನ್ ಉಳಿಸೋಣ. ಈ ರಾಯರ ಹಣದಿಂದ ನಿನ್ನ ಮೂಕ ಹುಡುಗಿ ಮಾತಾಡೋ ಹಾಗೆ ಮಾಡ್ತೀವಿ. ತುಂಬ ಉಪಕಾರ ಆಯ್ತು ಡಾಕ್ಟರ್. ಓ ಲಾರ್ಡ್ ಶಿವಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನ್ನ ಕಳ್ಶಿವ, ಸುಳ್ಶಿವ ಅಂತ ಏನೇನೋ ಬೈದು ನಿನ್ನ ಹೆಂಡ್ತಿರು, ಲವರ್ಸ್ಗೆಲ್ಲ ಅವಮಾನ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಿವಪ್ಪ. ನಿಜವಾಗ್ಲೂ ನೀನು ಕರುಣಾಮಯಿ ಶಿವಪ್ಪ, ನಿಜ ಭಕ್ತರ ಆರಾಧ್ಯ ದೈವ.
ನೊಂದ ಜೀವಿಗಳ ಸಂಜೀವನಿ ಮರ. ಈ ನನ್ನ ಮೂಕ ಪ್ರೀತಿಗೆ ಇಷ್ಟು ಬೇಗ ಸ್ಪಂದಿಸ್ತೀಯ ಅಂತ ನಾನು ಅನ್ಕೊಂಡಿಲ್ಲ ಶಿವಪ್ಪ. ನನ್ನಲ್ಲಿ ಧೈರ್ಯ ತುಂಬಿದೆ, ಸಮಯಕ್ಕೆ ಸರಿಯಾಗಿ ಹಣ ದೊರಕಿಸ್ಕೊಟ್ಟೆ, ನನ್ನ ಮೂಕ ಪ್ರೀತಿ ಮಾತಾಡೋ ಹಾಗೆ ಮಾಡಿದೆ. ಥ್ಯಾಂಕ್ಸ್ ಮಾಯ್ಕಾರ ಮಾದೇವ, ನಿನಗೆ ತುಂಬಾ ಥ್ಯಾಂಕ್ಸ್. ಭೈರ, ಈ ಪ್ರಪಂಚದಲ್ಲಿ ನಿಜವಾದ ಪ್ರೀತಿ ಪ್ರೇಮ ಉಳ್ದಿರೋದು ಯಾರಿಂದ ಹೇಳು? ಈ ಶಿವ ಪಾರ್ವತಿ ಪ್ರೇಮಿಗಳಿಂದ, ಈ ಶಿವ ಪಾರ್ವತಿ ದಂಪತಿಗಳಿಂದ, ಈ ಶಿವ ಪಾರ್ವತಿ ನಿಜ ಚೈತ್ರ, ನಿನ್ ಮಾತು ಸತ್ಯ. ಇವ್ರು ವಾಸ ಮಾಡುವ ಆ ಕೈಲಾಸ ಪರ್ವತವೇ ನಿಜವಾದ ಪ್ರೇಮಾಲಯ ಭೈರ. ಪವಿತ್ರವಾದ ಪ್ರೀತಿಗೆ ನಿಜವಾದ ಸ್ವರ್ಗನೇ ಆ ಗೌರಿ ಶಿಖರ ಭೈರ. ಪರಮಾತ್ಮ, ನಾವು ಕೂಡ ನಿಮ್ಮ ಹಾಗೆ ದಂಪತಿಗಳಾಗಿ ಆ ಕೈಲಾಸ ಪರ್ವತಕ್ಕೆ ಬಂದು ನಿಮ್ಗೆ ಪೂಜೆ ಸಲ್ಲಿಸ್ತೀವಿ. ಹೌದು ಶಿವಪ್ಪ, ಇವಳ ಆಸೆನ ನೆರವೇರಿಸ್ತೀನಿ. ಆಸೆ ಒಂದು ಮೂಡಿಡೇರಿದೆ, ಕನಸು ಒಂದು ಚಿಗುರಿ ಸೊಗಸಾಗಿದೆ, ಮಾತೆಲ್ಲ ಮುತ್ತಾಗಿ ಶ್ರುತಿಯಾಗಿದೆ, ಮುತ್ತೆಲ್ಲ ಹನಿಯಾಗಿ ಹಿತವಾಗಿದೆ. ಆಸೆ ಒಂದು ಮೂಡಿ ಈಡೇರಿದೆ, ಕನಸು ಒಂದು ಚಿಗುರಿ ಸೊಗಸಾಗಿದೆ, ಮಾತೆಲ್ಲ ಮುತ್ತಾಗಿ ಶ್ರುತಿಯಾಗಿದೆ, ಮುತ್ತೆಲ್ಲ ಹನಿಯಾಗಿ ಹಿತವಾಗಿದೆ. ಬಾನಲ್ಲಿ ಇಂದು ಹೊಸ ಚುಕ್ಕಿ ಒಂದು ನಿನಗಾಗಿ ಕಾದಿದೆ ನೋಡುವ ಬಾ. ಮುಂಜಾನೆ ಸೂರ್ಯ ಹಗಲೆಲ್ಲ ನಿಂತು ನಮಗಾಗಿ ಕಾಯುವ ನೋಡುವ ಬಾ. ನನ್ನೆದೆಯ ಗುಡು ಸೇರು ನೀ, ಸರಿ ಸಾಟಿಯ ಪ್ರೀತಿ ನೀಡು ನೀ. ಆಸೆ ಒಂದು ಮೂಡಿ ಈಡೇರಿದೆ, ಕನಸು ಒಂದು ಚಿಗುರಿ ಸೊಗಸಾಗಿದೆ, ಮಾತೆಲ್ಲ ಮುತ್ತಾಗಿ ಶ್ರುತಿಯಾಗಿದೆ, ಮುತ್ತೆಲ್ಲ ಹನಿಯಾಗಿ ಹಿತವಾಗಿದೆ. ಜಗವೆಲ್ಲ ಇಂದು ಕಿರಿದಾಗಿ ಕಂಡು, ಈ ಭೂಮಿ ಬಾನಲ್ಲೂ ನೀನಾದೆ ಬಾ. ಹೃದಯದ ಪ್ರೀತಿ ಉಸಿರಾಗಿ ನಿಂತು, ಬಾಳಿಗೆ ಹಸಿರು ನೀನಾಗುವ. ಕೊನೆಯಾಗದ ರವಿಯಾಗು ನೀ, ಮರೆಯಾಗದ ಭುವಿಯಾಗು ನೀ. ಆಸೆ ಒಂದು ಮೂಡಿ ಈಡೇರಿದೆ, ಕನಸು ಒಂದು ಚಿಗುರಿ ಸೊಗಸಾಗಿದೆ, ಮಾತೆಲ್ಲ ಮುತ್ತಾಗಿ ಶ್ರುತಿಯಾಗಿದೆ, ಮುತ್ತೆಲ್ಲ ಹನಿಯಾಗಿ ಹಿತವಾಗಿದೆ.
ಅಲ್ಲೇ ನಿಂತ್ಕೋ, ಮುಂದಕ್ಕೊಂದು ಹೆಜ್ಜೆನೂ ಇಡಬೇಡ. ಇಂಥ ಮನೆ ಹಾಳು ಕೆಲಸ ಮಾಡಕ್ ನಾನು ಹೊಟ್ಟೆಲ್ ಹುಟ್ಟೇನೆ. ಲೇ ಮನೆಯಾಳ, ಸಮಾಜ ದ್ರೋಹಿ, ಏನ್ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಮನೆ ಒಳಗಡೆ ಹೋಯ್ತಾ ಇದ್ದಿಲ್ಲ. ನನ್ನ ಮಾತು ಧಿಕ್ಕರಿಸಿ ನೀನೇನಾದ್ರೂ ಮನೆ ಒಳಗಡೆ ಒಂದ್ ಹೆಜ್ಜೆ ಇಟ್ರು ನಾನು ನೆಣ ನೋಡ್ಬೇಕಾಯ್ತದೆ. ರೀ ಇದೆಂತ ಮಾತಾಡಿರಿ ನೀವು? ಕನಕಲಕ್ಷ್ಮಿ, ಗೌಡ್ರೆ, ನಿಮ್ ಹೆಣ ನೋಡೋಂತ ತಪ್ಪು ಅಪರಾಧ ಏನ್ ಮಾಡಿದ ನಿಮ್ ಮಗ? ಎಲ್ಲ ಇವಳ ಏನಮ್ಮ ನೀನ್ ಮಾತಾಡ್ತಾ ಇದೀಯಾ? ಹೌದು ವೀರಭದ್ರಪ್ಪನವ್ರೆ, ನಾನು ನನ್ನ ಅಲ್ಗೆಯಿಂದನೇ ಮಾತಾಡ್ತಾ ಇರೋದು. ಹಂಗಾದ್ರೆ ಈ ಭೈರನ್ ಜೊತೆ ಹೋದ್ಮೇಲೆ ಏನೋ ಪವಾಡ ನಡೆದೈತೆ ವೀರಭದ್ರಪ್ಪನವ್ರೆ. ಹೌದು ಗೋವಿಂದ್ ಗೌಡ್ರೆ, ದೊಡ್ಡ ಪವಾಡನೇ ನಡೆದಿದೆ. ಈ ನನ್ನ ಆಸೆನ ಯಾರು ಕೇಳಿದಾರೆ? ಈ ನನ್ ಹಡದವ ಕೇಳಿದಾಳ? ಇಲ್ಲ ಈ ನನ್ ಸೋದ್ರ ಮಾವ ಕೇಳಿದಾನ? ಯಾರು ಕೇಳಿಲ್ಲ. ಏಯ್, ನಿನ್ ಸೋದ್ರ ಮಾವನ ಜೊತೆ ತಾನೇ ನಿನ್ ಮದ್ವೆ ನಿಶ್ಚಯ ಆಗಿರೋದು. ಅವನು ಮೈ ಕೈ ತುಂಬ್ಕೊಂಡು ಗಟ್ಟಿಯಾಗವನೆ. ಹೌದೌದು, ಇವನ್ಗೆ ಕಣ್ಣು, ಮೂಗು, ಕಿವಿ, ಬಾಯಿ, ಕೈ ಕಾಲು ಎಲ್ಲ ಚೆನ್ನಾಗಿದೆ. ರಕ್ತನೂ ಕೆಂಪೆ ಇದೆ. ಆದ್ರೆ ಮನ್ಸೂರ್ ಹೃದಯನೇ ಚೆನ್ನಾಗಿಲ್ವೇ? ಏ ಗಂಡ್ಬೇರಿ, ಅದೇಂಗ್ ಗೊತ್ತು ನಿಂಗೆ? ಇವನು ನನ್ನ ತಾಯಿಯ ಸ್ವಂತ ತಮ್ಮ ಚಾಮೇಂದ್ರ. ಇವನ ನಾನು ಚಿಕ್ಕ ವಯಸ್ಸಿಂದಲೂ ನೋಡ್ಕೊಂಡೆ ಬೆಳೆದ್ ದೊಡ್ಡೋಳಾಗಿದ್ದೀನಿ. ಇವನ್ಗೆ ಹೆಂಗಸರ್ ಚಟವೇ ಹೆಚ್ಚು. ಕುಡ್ತ, ಜೂಜು, ಸಿಗರೆಟ್ ಚಟಗಳೇ ಆಸ್ತಿ. ಈ ನನ್ ಮಾವ ತನ್ನ ಹಳ್ಳಿಯ ಹೊಲ, ಗದ್ದೆ, ತೋಟ, ಮನೆ ಎಲ್ಲ ಮಾರಿ 5 ಲಕ್ಷ ಹಣದ ಗಂಟನ್ನ ಹೊತ್ಕೊಂಡ್ ಬಂದ. ಅವನಿ ಅಕ್ಕನಿಗೆ ಹಣದ ಆಸೆ ತೋರಿಸಿ ಮನೇಲಿ ತನ್ನ ಸ್ಥಾನನ ಭದ್ರ ಮಾಡ್ಕೊಂಡ. ಅದೇ ಹಣದಲ್ಲಿ ಸ್ವಲ್ಪ ಹಣನ ಈ ಅಕ್ಕ ತಮ್ಮ ನನ್ ಗಂಟ್ಲು ಆಪರೇಷನ್ಗೆ ಖರ್ಚು ಮಾಡಿದಿದ್ರೆ ನನ್ನ ಮೂಕ ನಾಲ್ಗೆಗೆ ಮಾತ್ ಬರ್ತಾ ಇತ್ತು. ಆದ್ರೆ ಈ ಭೈರ ಒಬ್ಬ ಪುಂಡನೆ. ಬೀದಿ ಬಸವ, ಕೇಡಿ, ರೌಡಿ, ಜವಾಬ್ದಾರಿ ಇಲ್ಲ, ಕರ್ತವ್ಯ ಗೊತ್ತಿಲ್ಲ ಅಂತ ಏನೇನೋ ಕೆಟ್ಟ ಹೆಸರನ್ನೆಲ್ಲ ಪಡ್ಕೊಂಡಿದ್ದಾನೆ. ಕಬಡ್ಡಿ ವಿಷಯದಾಗೆ ನಾನ್ ಇವನ್ ಕೆನ್ನೆಗ್ ಹೊಡೆದೆ. ಅದೇ ಅವಮಾನ, ಸೇಡನ ಕಿಚ್ಚನಿಂದ ಹುಚ್ಚೆದ್ದು ಅರ್ಧ ರಾತ್ರಿಲಿ ನನ್ನ ಮನೆಗೆ ಕೆಚ್ಚದೆ ಗಂಡಾಗ್ ಬಂದು ಹೊತ್ಕೊಂಡು ಹೋಗಿ ನನ್ನ ಅತ್ಯಾಚಾರ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟ. ಅತ್ಯಾಚಾರ ಮಾಡ್ಬೇಕಾಗಿದ್ದು ಇವನ್ ಹೃದಯ ಮನಸ್ಸಿನಲ್ಲಿ ಪ್ರೀತಿ ಅನುರಾಗದ ಬೀಜ ಬೆಳೀತು. ಅದೇ ಬೀಜ ನನ್ನಲ್ಲೂ ಬೆಳೀತು. ತೊಡೆ ತಟ್ಟು ನಿಂತು ನಾನ್ಯಾರು? ಕೆಚ್ಚದೆ ಗಂಡು ಭೈರ. ನಾನೇ ಬೇರೆ, ನನ್ ಸಿದ್ಧಾಂತನೇ ಬೇರೆ. ಈ ನನ್ ತಲೆ ಬುರುಡೆ ಪುಸ್ತಕದಲ್ಲಿ ಮನಸ್ಸು ಮೆಚ್ಚಿದ ಹುಡುಗಿಗೆ ಮೋಸ ಮಾಡ್ಬೇಡ ಅನ್ನೋ ಪದಗಳೇ ಪ್ರಿಂಟ್ ಆಗಿರೋದು ಅಂತ ಆ ಶಿವನ್ಗೆ ಚಾಲೆಂಜ್ ಮಾಡದ್ನಲ್ಲ. ನನ್ನನ್ನ ಪಟ್ಟಣದ ಆಸ್ಪತ್ರೆಗೆ ಕರ್ಕೊಂಡು ಹೋದ. ದೊಡ್ಡ ಡಾಕ್ಟರಿಂದ ಪರೀಕ್ಷೆ ಮಾಡಿಸ್ದ. ಸಣ್ಣ ಆಪರೇಷನ್ಗೂ 2 ಲಕ್ಷ ಹಣ ಬೇಕಾಗತ್ತೆ ಅಂತ ಆ ಡಾಕ್ಟರ್ ಹೇಳ್ದಾಗ್ಲೂ ಹಿಂದೆ ಹೋಗ್ಲಿಲ್ಲ. ಜನ್ಮ ನೀಡಿರೋ ತಂದೆ ತಾಯಿಗೂ ಹೇಳ್ದೆ ಕೇಳ್ದೆ ಬೇರೊಬ್ಬ ರೋಗಿಯ ಪ್ರಾಣ ಉಳಿಸುವ ಸಲುವಾಗಿ ತನ್ನ 1 ಕಿಡ್ನಿಯನ್ನೇ ದಾನ ಮಾಡಿ ಆ ರೋಗಿ ಕಡೆಯಿಂದ ದಾನವಾಗಿ ಬಂದ ಹಣದಲ್ಲೇ ನನ್ನ ಗಂಟ್ಲಿನ ಆಪರೇಷನ್ ಮಾಡಿಸಿ ನನಗ್ ಮಾತ್ ಬರ್ಸಿದ್ದಾನೆ ಈ ದಾನಶೂರ ಕರ್ಣ, ಕೆಚ್ಚದೆ ಗಂಡು. ಈಗ ನೀವೇ ಹೇಳಿ, ನನ್ನ ಮೂಕ ಮನಸ್ಸು, ಹೃದಯ ಯಾರನ್ನ ಪ್ರೀತಿಸ್ಬೇಕು? ಯಾರನ್ನ ಮದ್ವೆ ಆಗ್ಬೇಕು? ಲೇ ಕನಕಲಕ್ಷ್ಮಿ, ಇವತ್ತಿಗೆ ತಂದೆ ಸ್ಥಾನ ಸಾರ್ಥಕವಾಯ್ತು ಕಣೆ, ಸಾರ್ಥಕವಾಯ್ತು. ದಾನಶೂರ ಕರ್ಣ, ಕರುಣಾಮಯಿ, ಆಪದ್ ಬಾಂಧವ, ಇಂಥ ಒಬ್ಬ ಮಗನಿಗೆ ಜನ್ಮ ಕೊಟ್ಟಿರೋ ನನ್ನ ಮನೆತನ, ವಂಶ ಸಾರ್ಥಕವಾಯ್ತು ಕಣೆ ಕನಕ. ಹ್ಞೂ ಕಣ್ರಿ, ನಂಗೂ ಅಷ್ಟೇಯ. ಅವನು ಎತ್ತಿದ್ದಕ್ಕೆ ಈ ತಾಯ್ತನ ಬಹಳ ಸಂತೋಷ ಆಯ್ತದೆ. ಬೈರ ನನ್ ಮಗ ಅಂತ ಹೇಳೋದಕ್ಕಿಂತ ಬೈರ್ನವ್ರವ್ವ ಈ ಕನಕಲಕ್ಷ್ಮಿ ಅಂತ ಹೇಳೋದಕ್ಕೆ ಬಹು ಸಂತೋಷ ಪಡ್ತೀನಿ ಕಣ್ರಿ. ಎಲ್ಲಿದ್ದಾರೆ? ಅಪ್ಪ ಅಪ್ಪ, ಏನಪ್ಪ ಇನ್ನು ಚಿಂತೆ ಮಾಡ್ತಿದ್ಯಾ? ಅವ್ವ ಅವ್ವ, ಯಾಕವ್ವ ನಿಮ್ಮಿಬ್ಬರ ಕಣ್ಣಲ್ಲೂ ನೀರು? ನಾನೇನಾದ್ರೂ ತಪ್ಪು ಮಾಡಿದ್ದೇನವ್ವ? ಅಯ್ಯಯ್ಯೋ ಇಲ್ಲ ಕಣಪ್ಪ, ನೀನ್ ಯಾವ ತಪ್ಪು ಮಾಡಿಲ್ಲ ಕಂದ. ಇದು ಆನಂದದ ಕಣ್ಣೀರು ಕಂದ, ಆನಂದದ ಕಣ್ಣೀರು. ಇದು ಆನಂದ ಕಣ್ಣೀರು ಮಗನೆ. ಭೈರ, ಇಷ್ಟು ವರ್ಷ ನಿನ್ ಮನ್ಸತ್ವನ, ಗುಣ, ನಡತೆನ ಅರ್ಥ ಮಾಡ್ಕೊಳ್ದಿರೋ ಪಾಪಿ ತಂದೆ ಆಗ್ಬಿಟ್ಟೆ ಕಣ ನಾನು. ಇಲ್ಲಪ್ಪ, ನೀನು ಒಳ್ಳೆ ತಂದೆಯಾಗೇ ನಡ್ಕೊಂಡಿದ್ಯಾ. ಇದಕ್ಕೆ ಹೇಳೋದು, ಕುಂತ್ಕೊಂಡು ಕೋಶ ಓದೋ ವಿದ್ಯೆಗಿಂತ ದೇಶ ಸುತ್ತದೊಂದು ಬುದ್ಧಿ ಮೇಲು ಅಂತ. ಇವತ್ತಿಂದ ಬೈರಿನ ತಂದೆ ಮಾರುತಿಗೌಡ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ತಿರ್ಗಾಡ್ತೀನಿ ಮಗನೆ. ಇಲ್ಲಪ್ಪ, ನಾನು ಮಾರುತಿಗೌಡ್ರ ಮಗ ಬೈರ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಪ್ಪ. ಅಪ್ಪ ಬೈರ,
ನನ್ನ ಮಗನೇ ನಿನಗೆ ಜನ್ಮ ಕೊಟ್ಟಿದ್ಕೋ ಸಾರ್ಥಕವಾಯ್ತು ಕಣೋ, ಸಾರ್ಥಕವಾಯ್ತು. ಈ ಮಾಂಗಲ್ಯನ ಯಾವ ಹುಡುಗಿ ಕಟ್ಟಿಸ್ಕೊತಾಳೆ? ಆ ಹುಡುಗಿ ಎಲ್ಲಿದ್ದಾಳೆ? ನನ್ನ ಮದುವೆ ಆಗುತ್ತಾ? ಲೇ ಚೈತ್ರ, ನೀ ನಿಜವಾಗ್ಲೂ ಭಾಗ್ಯವಂತೆ ಪುಣ್ಯವಂತೆ ಕಣ್ಮಗ್ಳೆ. ಬೈರನಂತ ದಾನವಂತ ಹೃದಯವಂತನ ಮದುವೆ ಮಾಡ್ಕೊಂಡು ಸಂಸಾರ ಮಾಡಕ್ಕೆ ನೀನು 7 ಜನ್ಮದ ಪುಣ್ಯ ಮಾಡಿದ್ದೆ ಕಣ್ಮಗ್ಳೆ. ನಾನು ನಿಜವಾಗ್ಲೂ ಪುಣ್ಯವಂತೇನೆ. ಬೈರನ ಆಸ್ತಿ, ಹಣ, ಶ್ರೀಮಂತಿಕೆ ಯಾವ್ದು ಬೇಡ. ಅವನ ಹೃದಯ ಮನಸ್ಸಿನ ಪ್ರೀತಿ ಪ್ರೇಮದ ಅನುರಾಗನೇ ನನ್ನ ಮುತ್ತೈದೆತನಕ್ಕೆ ಸೌಭಾಗ್ಯ ಕಣವ. ಇದೇನೋ ಚಾಮು ನಿನ್ ಅಲಂಕಾರ? ಏನ್ ಮದ್ವೆ ಗಂಡಾಗ್ ಬಂದ್ಬಿಟ್ಟಿದ್ಯಾ ರಾತ್ರಿ ಹೊತ್ತೆ? ಅಕ್ಕ, ಈ ಡ್ರೆಸ್ಸಾಗೆ ನಾನು ಹೆಂಗ ಕಾಣಿಸ್ತೀನಿ? ಚಾಮು, ನಿಜವಾಗ್ಲೂ ಮದ್ವೆ ಗಂಡ್ ಕಂಡಂಗೆ ಕಾಣಿಸ್ತೀಯ ಕಣೋ. ನನ್ ಕಣ್ಣೇ ನಿನಗೆ ದೃಷ್ಟಿ ಆಯ್ತದೆ ಕಣೋ. ಹಾಗಾದ್ರೆ ನನ್ನ ಮದುವೆನೂ ಆಗುತ್ತಲ್ವಾ ಅಕ್ಕ? ಹಾಗೆ ಆಗುತ್ತೆ ಕಣೋ. ಈ ತಾಳಿನ ಯಾವ ಹುಡುಗಿ ಕಟ್ಟಿಸ್ತಾಳಕ್ಕ? ಆ ದಿನ ಯಾವಾಗ ಬರುತ್ತೆ ಹೇಳು? ಕಾಲ ಗಳಿಗೆ ಕೂಡ್ ಬಂದಾಗ ಹುಡುಗಿನೂ ಸಿಗ್ತಾಳೆ, ಮದ್ವೆನೂ ಆಗುತ್ತೆ. ಚಿಂತೆ ಮಾಡ್ಬೇಡ ಬಿಡೋ. ಚೈತ್ರ, ಚೈತ್ರ, ಹೇಳು ಚೈತ್ರ, ಚೈತ್ರ. ಚೈತ್ರ, ಏನ್ ಚೈತ್ರ ಇದೆಲ್ಲ? ಎಲ್ಲರೂ ರಕ್ತದ ಮಡುವಿನಲ್ಲಿ ಮಲಗಿದ್ದೀರಾ? ಏನಾಯ್ತು? ಬೈರ ಬೈರ ಇದನ್ನೆಲ್ಲ ಚಾಮು ಚಾಮು ನನ್ ಮಾವ. ಇಲ್ಲ ಅಕ್ಕ, ನನ್ನ ಮದುವೆ ಆಗಲ್ಲಕ್ಕ. ಯಾಕೆ? ಯಾಕಂದ್ರೆ ಈ ನಿನ್ನ ಮಗಳು ಗೌಡ್ರ ಮುಂದೆ 18 ಹಳ್ಳಿಗೆ ಗೊತ್ತಾಗೋವಂಗೆ ನನ್ನ 108 ಕಲ್ಯಾಣ ಗುಣ ನಡೆನೆಲ್ಲ ಹೇಳ್ಬಿಟ್ಟಿದ್ದಾಳಲ್ಲ. ಇನ್ಯಾರಕ್ಕ ಹೆಣ್ಣು ಕೊಡ್ತಾರ ನಂಗೆ? ಇವಳು ಹೇಳಿರೋದೆಲ್ಲ ಸತ್ಯ ತಾನೆ, ಸುಳ್ಳೇನಲ್ವಲ್ಲ? ಆ ಸತ್ಯನೇ ನನ್ನ ಮದುವೆಗೆ ಈಗ ಸಾಪಾಗಿರೋದು. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ ಈಗ? ಅದಕ್ಕೆ ಈ ನಿನ್ನ ಮಗಳು ಚೈತ್ರನ್ನ ನಾನೇ ಮದುವೆ ಆಗಬೇಕು, ನಾನು ಮದುವೆ ಆಗಬೇಕು. ಏ ಚಾಮು, ಏನ್ ಹೇಳ್ತಿದ್ಯಾ? ಗೌಡ್ರ ಮುಂದೆ ನಿರ್ಧಾರ ಆಗಿರೋ ವಿಷಯ ಗೊತ್ತು ತಾನೆ? ಇಲ್ಲ, ನಾನು ಯಾವ ನಿರ್ಧಾರ ತೀರ್ಪನ್ನು ಒಪ್ಪಲ್ಲ. ನಾನು ಇವಳು ಮದುವೆ ಆಗಬೇಕು ಅಷ್ಟೇ. ಅಯ್ಯೋ ಪಾಪಿ, ನಿನ್ ನಾಯಿ ಬುದ್ಧಿ ನಿನ್ನೂ ಬಿಟ್ಟಿಲ್ವಾ? ಏಯ್, ನೀನೇನೇ ಹೇಳಿದ್ರು ನನ್ನ ಮಗಳನ್ನ ನಿಂಗೆ ಮದುವೆ ಮಾಡ್ಕೊಡೋದಿಲ್ಲ ಕಣೋ, ಮಾಡ್ಕೊಡೋದಿಲ್ಲ. ಏ ವಿಧವೆ,
ಈಗ ನಿಜ ಹೇಳ್ತೀನಿ ಕೇಳು. ಈಗ ನಾನು ಈ ಮನೆ ಬಂದಿದ್ದೆ ಈ ನಿನ್ ಮಗಳು ಮದುವೆ ಆಗೋಕ್ಕೋಸ್ಕರ. ಇವಳಿಗೋಸ್ಕರನೇ ನನ್ನ ಮನೆ ಹೊಲ ಗದೆ ತೋಟನೆಲ್ಲ ಮಾರಿ ಹಣದ ಗಂಟ್ನ ನಿನಗ್ ಕೊಟ್ಟಿದ್ದೀನಿ, ಗೊತ್ತಾ? ಥೂ, ನಂಬಿಕೆ ದ್ರೋಹಿ. ನನ್ ಜೀವ ಇರೋವರೆಗೂ ನಿನಗ್ ನನ್ ಮಗಳನ್ನ ಕೊಟ್ಟು ಮದುವೆ ಮಾಡೋದಿಲ್ಲ ಕಣೋ. ನಂಗೆ ಮದುವೆ ಮಾಡಲ್ಲ ಅಂತೀಯಾ? ಹೋಗ್ಬಿಟ್ಟೇನವ, ನನ್ ಬಿಟ್ಟು ಹೋಗ್ಬಿಟ್ಟೇನವ. ಅಯ್ಯೋ ಕೊಲೆಗಾರ, ಪಾಪಿ, ನನ್ನ ಅವ್ವನ್ ಕೊಂದ್ಬಿಟ್ಟಿಯಲ್ಲೋ, ನನ್ನ ಅವ್ವನ್ ಸಾಯಿಸ್ಬಿಟ್ಟಿಯಲ್ಲೋ. ಹೌದಾ? ನಮ್ಮ ಅಕ್ಕ ಸೋತೋಗ್ಬಿಟ್ಲಾ? ಅಕ್ಕ ಅಕ್ಕ, ಅಯ್ಯೋ ಅಕ್ಕ, ನನ್ನ ಬಿಟ್ಟೋಗ್ಬಿಟ್ಟಲ್ಲೇ ಅಕ್ಕ. ನಿನ್ ಬಿಟ್ರೆ ಇನ್ನು ಯಾರೇ ಗತಿ ನಂಗೆ? ಅಯ್ಯೋ ಪಾಪಿ, ನೀನೇ ಕೊಂದ್ಬಿಟ್ಟು ನೀನೇ ಹೇಳ್ತಾ ಇದ್ಯಾ? ಹೋಗ್ಲಿ ಬಿಡು ಚೈತ್ರ, ಒಳ್ಳೇದೇ ಆಯ್ತಲ್ಲ. ನಿಮ್ಮವ್ವನ ತಾನೇ ಹೇಳಿದ್ದು ಇವಳು ಬದುಕಿರೋವರೆಗೂ ನಿನ್ನ ನಂಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ. ಈಗ ಹೆಂಗಿದ್ರು ಒಳ್ಳೇದೇ ಐತಲ್ಲ, ಬಾ ಮದುವೆ ಬಿಡುವ ಬಾ. ಥೂ ಚಂಡಾಳ, ನೀನ್ ಮನುಷ್ಯ ಅಲ್ಲ ಕಣೋ, ಮನುಷ್ಯ ಅಲ್ಲ. ನಾನ್ ನಿನ್ ಮದ್ವೆ ಆಗಲ್ಲ ಕಣೋ. ನನ್ನೇ ಮದುವೆ ಆಗಲ್ಲ ಅಂತೀಯನೆ ನೀನು? ನಾನು ಅಷ್ಟೇ ಕಣೆ, ಈ ಜನ್ಮದಲ್ಲಿ ನಿನ್ನನ್ನೇ ಮದುವೆ ಆಗೋದು. ಇಲ್ಲೇ ಈಗಲೇ ಈ ತಾಳಿನ ನಿನ್ ಕುದಿಯ ಕಟ್ತೀನಿ. ಬೇಡ ಮಾವ, ದಯವಿಟ್ಟು ಈ ತಾಳಿ ಕಟ್ಬೇಡ ಮಾವ. ನನ್ ದೇಹ, ಹೃದಯ, ಮನಸ್ಸು ಎಲ್ಲ ಭೈರನ್ಗೆ ಮೀಸಲು ಮಾವ. ನಮ್ ಪ್ರೀತಿಗೆ ಕ್ಯಾನ್ಸರ್ ರೋಗ ಆಗ್ಬೇಡ ಮಾವ, ದಯವಿಟ್ಟು ಬೇಡ ಮಾವ. ನಿನ್ ಕತೆ ಕೇಳೋ ಟೈಮ್ ಅಲ್ಲ ಕಣೆ ಇದು, ತಾಳಿ ಕಟ್ಟೋಗಳಿಗೆ. ದಯವಿಟ್ಟು ಬೇಡ ಮಾವ, ಮಾವ, ದಯವಿಟ್ಟು ಬೇಡ ಮಾವ, ಮಾವ, ಬೇಡ ಮಾವ. ಹಬ್ಬ, ನನ್ನ ಜನ್ಮ ಸಾರ್ಥಕ ಆಯಿತು. ಈಗ ನನ್ನ ಆಸೆ ಕೈಗೂಡ್ತು. ಇವತ್ತಿಗೆ ನಾನೂ ಸಂಸಾರಿ ಆದೆ. ಕೊನೆಗೂ ನೀನ್ ಗಂಡ್ಸಾಗ್ಬಿಟ್ಟೆ ಮಾವ. ನಿನ್ನ ಪುರುಷ ಶಕ್ತಿನ ತೋರಿಸ್ಬಿಟ್ಟೆ ಮಾವ. ಹೌದು ಕಣೆ, ಇವತ್ತಿನಿಂದ ನಾನು ನೀನು ಗಂಡ ಹೆಂಡ್ತಿ ಆನಂದವಾಗಿ ಸಂತೋಷವಾಗಿ ಸಂಸಾರ ಮಾಡೋಣ. ಹೌದು ಮಾವ, ಹೌದು ಮಾವ. ನಿಜವಾಗ್ಲೂ ನಾನು ನೀನು ಗಂಡ ಹೆಂಡ್ತಿನೇ. ಇವತ್ತಿಂದ ನಿಜವಾಗ್ಲೂ ನಾನು ನೀನು ಗಂಡ ಹೆಂಡ್ತಿನೇ. ಚೈತ್ರ ಬೇಡ, ನೀ ಸಾಯ್ಬೇಡ ಚೈತ್ರ, ನೀ ಸಾಯ್ಬೇಡ. ಇಲ್ಲ ಮಾವ, ನಾನ್ ಸಾಯಲ್ಲ. ನನ್ನ ಭೈರನ್ ಪ್ರೀತಿ ಗಡ್ಡ ಬಂದಿರೋ ನಿನ್ನೆನ್ ಸಾಯಿಸ್ತೀನಿ, ನಿನ್ನೆನ್ ಸಾಯಿಸ್ತೀನಿ. ಗಂಡನ್ನೇ ಸಾಯಿಸ್ಬಿಟ್ಟಲೆ ಪಾಪಿ, ಚಾಂಡಾಳಿ, ಕೊಲಗಾತಿ.
ಅವ್ವ 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 ನನ್ ಬಿಟ್ಟು ಹೋಗ್ಬಿಟ್ಟೇನವ್ವ ಅವ್ವ ನನ್ನ ಸಾಯಿಸ್ಬಿಟ್ಟು ಆ ಬೈರಿನ ಜೊತೆ ಸಂತೋಷವಾಗಿರ್ಬೋದು ಅನ್ಕಂಡ ನೀನ್ ನನ್ ಜೊತೆಲೇ ಬರ್ಬೇಕು, ನನ್ ಜೊತೆಲೇ ಸಾಯ್ಬೇಕು. ಮಾಡಿದ್ದು ಮೋಸ ಮಾಡ್ಬಿಟ್ಟ. ಬೈರ ಬೈರ ಬಾ ಚೈತ್ರ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಬಾ. ಬೇಡ ಬೇಡ, ನಾ ಮಲಿಗಂಡ ಬದುಕಿರಲ್ಲ. ನಿನ್ನ ನಿನ್ನ ನೋಡ್ಬೇಕು ಅಂತಾನೆ ನನ್ನ ಹೆಸರು ಇನ್ನೂ ಇದೆ ಬೈರ. ಇದಕ್ಕೆ ನನ್ನ ನಿನ್ನ ಪ್ರೀತಿನೇ ಕಾರಣ ಬೈರ. ಬೇಡ ಅಳ್ಬೇಡ ಬೈರ, ಅಳ್ಬೇಡ ಅಳ್ಬೇಡ ಬೈರ. ನಿನ್ನ ಕಣ್ಣಿನಿಂದ ನೀರು ಬರಬಾರ್ದು ಬೈರ. ನೀನು ನೀನು ಕೆಚ್ಚದ ಗಂಡು ಬೈರ. ಬೈರ ಬೈರ, ನಂದೊಂದು ಕೊನೆ ಆಸೆ ಕೇಳ್ತೀನಿ, ನೆರವೇರಿಸ್ಕೊಡ್ತೀಯಾ? ಹೇಳು ಚೈತ್ರ, ಹೇಳು ಚೈತ್ರ, ಅದೇನು ಅಂತ ಹೇಳು. ಆ ಕೈಲಾಸ ಪರ್ವತದಲ್ಲೇ ಶಿವ ಪಾರ್ವತಿ ವಾಸ ಮಾಡ್ತಾರೆ ಬೈರ. ಅವರ ಪ್ರೀತಿ ಪ್ರೇಮದ ದಾಂಪತ್ಯ ಜೀವನವೇ ಈ ಲೋಕಕ್ಕೆ ಒಂದು ಮಾದರಿ ಬೈರ. ಅದಕ್ಕೆ ಈ ನನ್ನ ದೇಹನ ಆ ಗೌರಿ ಶಿಖರದಲ್ಲೇ ಸಂಸ್ಕಾರ ಮಾಡ್ತೀಯ ಬೈರ? ಮಾಡ್ತೀಯಾ ಮಾಡ್ತೀಯಾ ಬೈರ? ಖಂಡಿತ ನಿನ್ನ ಆಸೆ ನೆರವೇರಿಸ್ತೀನಿ, ನೆರವೇರಿಸ್ತೀನಿ. ಆದ್ರೆ ಚೈತ್ರ, 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 ನೋಡ್ದೇನೆ ಜವರಾಯಿ, ಈ ಪ್ರೀತಿ ಪ್ರೇಮ ಅನ್ನೋ ಹುಚ್ಚು ಯಾವ್ಯಾವ ರೀತಿ ಕೊಲೆ ಮಾಡಿಸುತ್ತೆ. ಬೋರಣ್ಣ, ಈ ಬೈರ ಚೈತ್ರನ್ ಪ್ರೀತಿ, ಮದುವೆ, ಹುಚ್ಚಾಟ ನಮ್ಮ ಹಳ್ಳಿಗೆ ದೊಡ್ಡ ಕಳಂಕ ತಂದ್ಬಿಡ್ತು. ಏ ಬೈರ ಬಿಡೋ, ಯಾಕೆ ಹೊಡಿತಿದ್ಯಾ?
ಬೈರ ಚೈತ್ರ ಲೇ ಮಗ ಏ, ಚೈತ್ರ ಏನ್ಲ ಇದೆಲ್ಲ ಚೈತ್ರ ಯಾಕೆ ಹಂಗ್ ಬಂದ್ಗವಳೆ ಏನ್ಲ ರಕ್ತ ಏ, ಅಯ್ಯೋ ಏನ್ ಹೇಳ್ತಾವ್ರೆ ಇವನು ಚೈತ್ರ ಚೈತ್ರ ಅಯ್ಯೋ ಏನಾಗಲ್ಲ ಇವನಿಗೆ ಬೈರ ಯಾಕೆ ಹಿಂಗ ಆಡ್ತಾವ್ರೆ ಇವನು ಲೋ ಮಗ ಯಾಕೋ ಹಿಂಗ್ ಕಿಚ್ತಾ ಇದೀಯ ಏನಾಗದ್ಲ ನಿನ್ ಗಂಟ್ಲಿಗೆ ಮಾತಾಡ್ಲ ಬೈರ ಬೈರ ಮಾತಾಡ್ಲ ಏನ್ಲ ಮಗ ಏನಾಯ್ತು ನಿಂಗೆ ನಿನಗ್ ಮಾತಾಡಕ್ ಆಯ್ತಾ ಇಲ್ವಲ್ಲ ನೀನು ಮೂಗ ಆಗ್ಬಿಟ್ಟೆ ಅನ್ಲ ಯಾಕ್ಲೋ? ಅಯ್ಯೋ ಶಿವನೇ ಮೂಗ ಆಗ್ಬಿಟ್ಟಿದ್ಯಲ್ಲ ಮಾತ್ ಬರಕಿಲ್ವಲ್ಲ ಅಯ್ಯೋ ಶಿವನೇ ಇರೋನು ಮಗ ಹಿಂಗ ಆಗ್ಬಿಟ್ಟಲ್ಲಪ್ಪ ಇದೇನ್ರು ಬೈರಿನ ಮಾತೆ ನಿಂತೋಗ್ಬಿಟ್ಟಿದ್ಯಲ್ರು ಏನೋ ಇವನ್ ಕತೆ ಹಿಂಗಾಗೋಯ್ತು ಇವನು ಮುಖ ಆಗೋಗ್ಬಿಟ್ನಲ್ಲ. ಗೌಡ್ರೆ ಅಕ್ಕ ತಮ್ಮ ಮಗಳು ನಿನ್ನೆ ರಾತ್ರಿಳೆ ಮದ್ವೆ ಪ್ರೀತಿ ವಿಚಾರಕ್ಕೆ ಅವ್ರಿಗವ್ರೆ ಗುದ್ದಾಡಿ ಜಗಳ ಆಡ್ಕೊಂಡು ಕೊಲೆ ಆಗ್ಬಿಟ್ಟವ್ರೆ ಗೌಡ್ರೆ, ಕೊಲೆ ಆಗವ್ರೆ. ಹೌದು ಗೌಡ್ರೆ, ರಾತ್ರಿ ಇವ್ರ ಮನೇಲಿ ಕೂಗಾಟ ಚಿರಾಟ ಜಾಸ್ತಿ ಇತ್ತು, ನಮಗೆ ನಿದ್ದೆನೆ ಬಂದಿಲ್ಲ ಗೌಡ್ರೆ. ಏನಾಗದಪ್ಪ ನಿಂಗೆ? ಬೈರಾ ಲೋ ಬೈರಾ ಪರಮೇಶ್ವರ ನನ್ನ ಮಗನ ಬಾಳಲ್ಲಿ ಒಂದು ಸೂರ್ಯ ಆಗ್ಬಾರ್ದಾಯ್ತು. ನಾವ್ ಯಾರಿಗೂ ಮೋಸ ಮಾಡ್ಲಿಲ್ಲ, ಅನ್ಯಾಯ ಮಾಡ್ಲಿಲ್ಲ, ಬೇಡ್ಕೊಂಡ್ ಬಂದವ್ರಿಗೆಲ್ಲ ದಾನ ಧರ್ಮ ಮಾಡಿದ್ವು. ಶಿವ ನಿನ್ನಂಗೆ ನನ್ ಮಗ ಕರುಣಾಮಯಿ ದಿನ ಬಂದು ಇಂಥವ್ನ್ಗೆ ಅನ್ಯಾಯ ಮಾಡ್ಬಿಟ್ಟಲ್ಲ ಭಗವಂತ, ಇವನಿಗ್ ಮೋಸ ಮಾಡ್ಬಿಟ್ಟಲ್ಲ ದೇವ್ರೇ. ಅಯ್ಯೋ ಈ ಮೂಕ ಪ್ರೀತಿಗಾಗಿ ತನ್ನ ಮೂತ್ರ ಪಿಂಡನೆ ದಾನ ಮಾಡ್ದ. ಆ ಪ್ರೀತಿ ಮಧುರವಾಗಿ ಮಾತಾಡುವಷ್ಟೊಳಗಡೆ ಮಣ್ ಮಾಡ್ಬಿಟ್ಟಲ್ಲೋ ಶಿವನೇ, ಮಣ್ ಮಾಡ್ಬಿಟ್ಟಲ್ಲೋ. ಅವಳಿಗೋಸ್ಕರ ಮನ್ಸನ್ನು ಕೊಟ್ಟ, ಈ ಮೂಗಿಗೋಸ್ಕರ ಮನೆನೂ ಬಿಟ್ಬಿಟ್ಟ, ಇಂಥವ್ನ್ ಮಾತ್ ಕಿತ್ಕೊಂಡು ಮೂಗುನ್ ಮಾಡ್ಬಿಟ್ಟಲ್ಲೋ ಭಗವಂತ. ಪರಮಾತ್ಮ ಹೇಳಿದ್ದಂತೆ ನಾನು ಈ ಜಗವೆಲ್ಲ ಹುಚ್ಚರು,
ಎಲ್ಲ ಮಾಯವೋ ಈ ಭೂಮಿಯ ಮಾಯವೋ. ಯಾರಪ್ಪ ಇವನು? ಹುಡುಗಿನ ಈ ರೀತಿ ಒತ್ಕೊಂಡು ಬರ್ತಾವನೆ. ಈ ನಿನ್ ಕೋಪ, ಈ ಕಣ್ಣೀರು, ಈ ರಕ್ತ ಇದೆಲ್ಲ ನೋಡ್ತಾ ಇದ್ರೆ ಇದು ದ್ವೇಷದ ಕೊಲೆನಾ? ಹಾಗಾದ್ರೆ ಇದು ಪ್ರೀತಿ ಕೊಲೆನಾ? ಲವ್, ಪ್ರೀತಿ? ಅಯ್ಯೋ ದೇವ್ರೆ, ನಮ್ಮ ಯುವ ಜನಾಂಗ ಈ ಹಾಳಾದ ಪ್ರೀತಿ ಪ್ರೇಮದನೇ ಹಾಳಾಗೋಯ್ತಲ್ಲಪ್ಪ. ವೆರಿ ಬ್ಯಾಡ್, ವೆರಿ ಬ್ಯಾಡ್, ವೆರಿ ಬ್ಯಾಡ್. ನೋಡಯ್ಯ ಭಗ್ನ ಪ್ರೇಮಿ, ನನ್ನೀ ಕಲರ್ಫುಲ್ ದೇನ ಒಂದ್ಸರಿ ನೋಡಯ್ಯ. ಲುಕ್ ಮೀ, ಲುಕ್ ಲುಕ್. ನೋಡಯ್ಯ ಲುಕ್. ನಾನು ಕೂಡ ಈ ಲವ್ವಿಂದಾನೇ ಈ ರೀತಿ ಮೆಂಟ್ಲಾಗಿರೋದು ಕಣಯ್ಯ. ಏ ದಡ್ಡ, ಈ ಲವ್ ಇತಿಹಾಸ ಓಪನ್ ಮಾಡಿದ್ರೆ ಅದರಲ್ಲಿರೋ ಸುಖ ಸಂತೋಷಕ್ಕಿಂತ ದ್ವೇಷ, ನೋವು ಇದೇ ಕಣಯ್ಯ ಈ ಪ್ರೀತಿಲಿ ಸಿಗೋದು. ಎಲ್ಲವೇ ಇಲ್ಲವೇ ಹೀಗೆ ಆರಂಭದಲ್ಲಿ ಹಾಲು ಜೇನು, ರಾಜ ರಾಣಿ, ಪಂಚಾಮೃತ ರುಚಿನೇ ತುಂಬಿರುತ್ತೆ. ಮದುವೆ ಮಕ್ಕಳು ಆಗೋದ್ರೆ ಸಾಕು, ಹಾಲು ಜೇನು ಬೇವು ಬೆಲ್ಲ ಆಗೋಯ್ತದೆ, ಸಂಸಾರ ಶೋಕ ಸಾಗರ ಆಗೋಯ್ತದೆ. ಏನ್ ಲವ್, ಏನ್ ಪ್ರೀತಿನೋ. ವೆರಿ ಬ್ಯಾಡ್, ವೆರಿ ಬ್ಯಾಡ್, ವೆರಿ ಬ್ಯಾಡ್. ನೀನು ನನ್ನಂಗೆ ಮೆಂಟ್ಲಾಗೋಗ್ತೀಯ. ಮಗ ಬೈರ ಎಡವ ಕುಂಡ್ರಿಸ್ಕೊಂಡು ಏನ್ ಮಾಡ್ತಿದ್ದಿಲ್ಲ ನೀನು? ಎಣ ತುಂಬಾ ಸ್ಮೆಲ್ಲು. ಬೇಡ 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 ಕಣೋ, ಬೇಡ ಬೇಡ ಕಣೋ, ಬೇಡ. ಮಗ ಬೈರ, ಸತ್ತು 3 ದಿನವಾದ್ರೂ ಎಣನ ಸಂಸ್ಕಾರ ಮಾಡಿದೆ. ಅಲ್ಲಿ ಇಲ್ಲಿ ಕುಂಡ್ರಿಸ್ಕೊಂಡು ಮಲಗಿಸ್ಕೊಂಡು ಇದೇನ್ ಕೆಲಸ ಮಾಡ್ತಾ ಇದ್ದಿಲ್ಲ ನೀನು? ಗೌಡ್ರೆ, ಅಲ್ಲಿ ತನಕ ಎಣ ಹೊತ್ಕೊಂಡೋಗ್ ಸಾಧ್ಯನಾ? ಗೌಡ್ತಿಯಮ್ಮ, ಆ ಗೌರಿ ಸಿಕ್ರ 1000 ಮೇಲೆ ದೂರ ಐತೆ. ಈ ಬೈರಣ್ಣ ಎಣ ಹೊತ್ಕೊಂಡು ನಡ್ಕೊಂಡು ಹೋಗಕ್ಕಾಗಲ್ಲ ಕಣಮ್ಮ. ಅದೆಲ್ಲದು ಏನು ನನ್ಗೇನು ಗೊತ್ತರಪ್ಪ. ಇದೇನ್ರು ಸತ್ಯಣಕ್ಕೆ ತಾಳಿ ಕಟ್ಬಿಟ್ರು ಮದುವೆ ಆಯ್ತು ಅಂತ ಕುಣಿತವನ. ಇದೆಂತ ಹುಚ್ಚ ಪ್ರೀತಿನಪ್ಪ ದ್ಯಾವ್ರೆ. ಲೋ ಮಗ ಬೈರ, ಬೈರ ಹೂ ಕಣ್ಲ, ನಿನ್ನ ಚೈತ್ರದ ಮದುವೆ ಆಗೋಯ್ತು ಕಲ. ಈಗ್ಲಾರ ಬಾಲ ಎಣವ ಮಣ್ ಮಾಡುವ ಬಾಪ. ಮಗ, ಇವತ್ತಿಗೆ ನಿನ್ನ ಇವಳ ಪ್ರೀತಿ ಪ್ರೇಮ ಸಾರ್ಥಕವಾಯ್ತು ಕಳ್ಳ. ಈ ಎಣನ ಮಣ್ ಮಾಡ್ಬಿಡುವ ಬಾರ್ಲಾ. ಮಣ್ ಮಾಡ್ಬಿಡುವ ಬಾರ್ಲಾ.
ಅಯ್ಯೋ ರೀ 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 ಹೇಳ್ರಿ ರೀ ನನ್ ಬಿಟ್ಬಿಟ್ಟು ಹೊಂಟೋದ್ರೆ ರೀ. ಅಯ್ಯೋ. ಮಾತಾಡಿ ಗೌಡ್ರೆ ಮಾತಾಡಿ ಗೌಡ್ರೆ ಅವರೇ 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 ಅಯ್ಯೋ ಇದೆಂತ ದುರಂತ ಪ್ರೇಮ ಕಥೆನೇ ಇದು. ಗೌಡ ಗೌಡ್ತಿ ಇಬ್ರು ಸತ್ತೋಗವ್ರೆ. ಮಗ ಹುಚ್ಚಾಗಿ ಎಣದ ಪಕ್ಕದಲ್ಲಿ ಮಲಗವ್ನೆ. ಅಯ್ಯೋ ದೇವ್ರೇ, ಏನಪ್ಪ ಇದೆಲ್ಲ. ಬೈರ ಬೈರ ನಿಮ್ಮಪ್ಪ ನಿಮ್ಮಮ್ಮ ತೀರೋಗಿದ್ದಾರೆ, ನೋಡು ಬಾ ಬೈರ. ಬೈರ ನೋಡ್ ಬಾ ಬೈರ, ನಿಮ್ಮಪ್ಪ ನಿಮ್ಮಮ್ಮ ತೀರೋಗಿದ್ದಾರೆ, ನೋಡ್ ಬಾ ಬೈರ. ಬೈರ 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 ಏಯ್, ಏಯ್! ಬೈರ